ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತದೋ ಜಯಮುದಿರ್ಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಸ್ತಿಕೆ ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತಿ ಗಿರಿಂ ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಿ ನಮೋನಂದ ಮಾಧವ ಶ್ರೀ ಚೈತನ್ಯ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ 3ನೇ ಅಧ್ಯಾಯ 31ನೇ ಶ್ಲೋಕ. ಮೂರು 31. ಚಿತ್ತ ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಃ ಶ್ರದ್ಧಾವಂತೋ ಅನುಷ್ಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಃ ಶ್ರದ್ಧಾವಂತೋ ಅನುಷ್ಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಯೇ ಯಾವ ಮೇ ನನ್ನ ಮತಂ ಆಜ್ಞೆಗಳನ್ನು ಇದಂ ಈ ನಿತ್ಯಂ ನಿತ್ಯ ಕರ್ಮ ಎಂದು ಫಂಕ್ಷನ್ ತಪ್ಪದೆ ಪಾಲಿಸುತ್ತಾರೋ ಮಾನವ ಜೀವಿಗಳು ಶ್ರದ್ಧಾವಂತರಾದ ಮುಕ್ತರಾಗಿದ್ದಾರೆ. ಮುಚ್ಯಂತೆ ಅಪಿ ಕೂಡ ಕರ್ಮಭಿಃ ಕಾಮ್ಯಕರ್ಮಗಳ ಬಂಧನದಿಂದ ನಿಯಮದಿಂದ ನನ್ನ ಆಕ್ಷೇಪಣೆಗೆ ಅನುಸಾರವಾಗಿ ಅಪ್ಪನಿಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ. ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಆಜ್ಞೆ ಎಲ್ಲ ವೇದಗಳ ಜ್ಞಾನದ ತಿರುಳು. ಆದುದರಿಂದ ಅದು ಹೊರತು ಪಡಿಸಲಾಗದಂಥ ಶಾಶ್ವತವಾಗಿ ಸತ್ಯವಾಗಿರುತ್ತೆ. ವೇದಗಳು ನಿತ್ಯವಾಗಿರುವಂತಹ ಕೃಷ್ಣ ಪ್ರಜ್ಞೆ ನಿತ್ಯವೂ ಸತ್ಯವಾಗಿದ್ದು ಭಗವಂತನಲ್ಲಿ ಅಸೂಯೆ ಇಲ್ಲದ ಮನುಷ್ಯನು ಈ ಆಜ್ಞೆಯಲ್ಲಿ ದೃಢವಾದ ನಂಬಿಕೆ ಇಟ್ಟುಕೊಳ್ಳಬೇಕು. ಭಗವದ್ಗೀತೆ ಭಾಷೆಗಳನ್ನು ಬರೆಯುವುದರಲ್ಲಿ ಕೃಷ್ಣನ ಶ್ರದ್ಧೆ ಇಲ್ಲದವರು ಹಲವರಿದ್ದಾರೆ. ಅವರು ಎಂದೂ ಕರ್ಮಫಲದ ಬಂಧನದಿಂದ ಮುಕ್ತರಾಗುವುದಿಲ್ಲ. ಸಾಮಾನ್ಯ ಮನುಷ್ಯನಿಗೆ ಕೃಷ್ಣನ ಅಪ್ಪಣೆಗಳ ಕಾರ್ಯಗತ ಮಾಡಲು ಸಾಧ್ಯವಾಗದೆ ಹೋಗುವುದು. ಆದರೂ ಭಗವಂತನಾದ ನಿತ್ಯವಾದ
ಅಪ್ಪಣೆಯಲ್ಲಿ ಅವನಿಗೆ ದೃಢವಾದ ಶ್ರದ್ಧೆ ಇದ್ದರೆ ಅವನು ಕರ್ಮದ ನಿಯಮದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಕೃಷ್ಣ ಪ್ರಜ್ಞೆಯ ಪ್ರಾರಂಭದಲ್ಲಿ ಮನುಷ್ಯನು ಭಗವಂತನ ಅಪ್ಪಣೆಗಳನ್ನು ಸಂಪೂರ್ಣವಾಗಿ ಪಾಲಿಸಿ ಹೋಗಬಹುದು. ಆದರೆ ಈ ತತ್ವದ ವಿಷಯದಲ್ಲಿ ಆತನಿಗೆ ವಿರೋಧ ಇಲ್ಲದೇ ಇರುವುದರಿಂದ ಮತ್ತು ಸೋಲು ಹಾಗೂ ನಿರಾಸೆಗಳ ಪರಿಗಣನೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ವಿಷಯವಾಗಿ ಆತನ ಶುದ್ಧ ಕೃಷ್ಣ ಪ್ರಜ್ಞೆ ಏರುವನು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಹರೇ ಕೃಷ್ಣ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ ರಾಮ ಹರೇ ಹರೇ. ಸೊ ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ ಭಗವಂತ ಕೃಷ್ಣನಿಗೆ ಅರ್ಜುನನಿಗೆ ಆತ್ಮದ ಬಗ್ಗೆ, ಆತ್ಮದ ಸಾರಾಂಶದ ಬಗ್ಗೆ, ಆತ್ಮದ ಗುಣಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಒಂದು ವಿದ್ಯಾರ್ಥಿಗೆ ಗುರುವಿನ ಉಪದೇಶಗಳ ಮಾಡುವಾಗ ಅವನಿಗೆ ಗುರು ಅಂತ ಅವ್ರು ಏನು ಮಾಡ್ತಾರೆ, ಒಂದು ಸಲಹಾ ಕೊಡ್ದಾರ 4-5 ಸಲಹಾ ಕೊಡ್ತಾರೆ. ಈಗ ನಾವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಒಂದು ರೂಟ್ ತೋರಿಸ್ತಾರೆ. ಒಬ್ಬರು ಹೇಳ್ತಾರೆ ಈ ರೂಟ್ ಕರೆಕ್ಟಾಗಿದೆ ಹೋಗಿ ಅಂತ ಹೇಳ್ತಾರೆ. ಇನ್ನೊಬ್ಬರು ಏನು ಹೇಳ್ತಾರೆ ಅಂದರೆ ನೀವು ಈ ಕಡೆ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು ಅಂತ ಹೇಳಿದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಯಾವ ಕಡೆ ಹೋಗೋದು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಆ ಥರ ಕೃಷ್ಣ ಏನು ಮಾಡ್ತಾರೆ, 2 ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದೇ ಒಂದು ಮಾರ್ಗ ನಮಗೆ ಕೊಟ್ಬಿಟ್ರೆ ಕರೆಕ್ಟಾಗಿರ್ತಾರೆ. ಆದರೆ ಕೃಷ್ಣ ಏನು ಮಾಡ್ತಾ ಇದ್ದಾರೆ ಇಲ್ಲಿ, ನಿನ್ನ ಕರ್ಮಗಳನ್ನು ಮಾಡು ಅಂತ ಹೇಳ್ತಾರೆ, ಆದರೆ ಬುದ್ಧಿಯೋಗನೂ ಉಪಯೋಗಿಸು ಅಂತ ಹೇಳ್ತಾರೆ. ಬುದ್ಧಿಯೋಗನೂ ಮಾಡು ಅಂತ ಹೇಳ್ತಾರೆ. ಸೊ ಯಾವ್ದು ಮಾಡೋದು ಏನು ಮಾಡೋದು ಅಂತ ಕನ್ಫ್ಯೂಷನ್ ಆಗಿದೆ ಯಾರಿಗೆ, ಅರ್ಜುನನಿಗೆ. ಆ ಕನ್ಫ್ಯೂಷನ್ನಿಂದನೇ ಈ 3ನೇ ಅಧ್ಯಾಯ ಉಪದೇಶ ಮಾಡಿದ್ದು ಕೃಷ್ಣ. ಇದನ್ನ ಅರ್ಥ ಮಾಡ್ಕೊಬೇಕು ನಾವು. ಅದಕ್ಕೆ ಇದು ಹೇಳಕ್ಕೆ ಬಂದೆ ನಾನು. 2ನೇ ಅಧ್ಯಾಯದಲ್ಲಿ ನೀವು ಆಯ್ತಪ್ಪ ನೀನು ಇದು ಮಾಡು, ಬುದ್ಧಿಯೋಗ ಮಾಡು ಅಂತ ಹೇಳ್ಬಿಟ್ರೆ 3ನೇ ಅಧ್ಯಾಯಕ್ಕೆ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಏನು ಮಾಡಿದ್ರು ಕೃಷ್ಣ, 2 ಕಡೆ ಕೊಟ್ಟರು, 2 ದಾರಿ ಕೊಟ್ಟರು. ನೀನು ಬುದ್ಧಿಯೋಗನೂ ಮಾಡು, ಪಾತ್ ಆಫ್ ಕರ್ಮನೂ ಮಾಡು, ಡಿವೋಷನ್ ಇದು ಕರ್ಮದ ಇದು ಆ್ಯಕ್ಷನೂ ಮಾಡು ಅಂತ ಹೇಳ್ತಾರೆ. ನೀನು ಕರ್ಮನೂ ಮಾಡಬೇಕಾಗ್ಬರುತ್ತೆ, ನಿನ್ನ ದೈನಂದಿಕ ಇದು ಕರ್ತವ್ಯಗಳು ನೀನು ಮಾಡಬೇಕು, ಇನ್ನೊಂದು ಬುದ್ಧಿಯೋಗನೂ ಉಪಯೋಗಿಸ್ಬೇಕು. 2-3 ಮಾರ್ಗ ಕೊಟ್ಟರು. ಆ 2-3 ಮಾರ್ಗದಲ್ಲಿ ಯಾವ್ದು ಮಾಡೋದು ಅಂತ ಗೊತ್ತಿಲ್ಲ ಅರ್ಜುನ್ಗೆ. ಈಗ ಅರ್ಜುನ ಕೇಳ್ತಾ ಇದ್ದಾನೆ, ನಾನು ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅಂತ 3ನೇ ಅಧ್ಯಾಯದಲ್ಲಿ ಕೇಳ್ತಾರೆ. ನಾನು ಇದು ಮಾಡಬೇಕಾ ಇಲ್ಲ ಅದು ಮಾಡಬೇಕಾ, ಇಲ್ಲ ಕರ್ಮಸಿದ್ಧಾಂತನೂ ನಾನು ಅನುಸರಣೆ ಮಾಡಬೇಕಾ, ಇಲ್ಲಾಂದರೆ ಬುದ್ಧಿಯೋಗನ ನಾನು ಫಾಲೋ ಮಾಡಬೇಕಾ, ಯಾವ್ದು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. 3ನೇ ಅಧ್ಯಾಯ ಕನ್ಫ್ಯೂಷನಲ್ಲಿದೆ. 2ನೇ ಅಧ್ಯಾಯ ಕನ್ಫ್ಯೂಷನಲ್ಲಿ, 3ನೇ ಅಧ್ಯಾಯ ಕೃಷ್ಣ ಅದಕ್ಕೆ ಆನ್ಸರ್ ಕೊಡ್ತಾ ಇದ್ದಾರೆ. ಯಾವುದು ದಾರಿನಲ್ಲಿ ಹೋಗೋದು, ಯಾವುದು ಇದರಲ್ಲಿ ಬಿಡೋದು ಅಂತ. ಈಗ +2 ಓದ ವಿದ್ಯಾರ್ಥಿಗಳು ನೀವು ಉದಾಹರಣೆಗೆ ನೋಡ್ಬೋದು. ಉದಾಹರಣೆ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಕ್ಯಾಚ್ ಆಗುತ್ತೆ. +2 ಓದಿದ ವಿದ್ಯಾರ್ಥಿಗಳು ಏನು ಮಾಡುತ್ತೆ, ಸೈನ್ಸ್ ತೊಗೊಳ್ಳೋಣ, ಇಲ್ಲ ಕಾಮರ್ಸ್ ತೊಗೊಳ್ಳೋಣ, ಇಲ್ಲ 2 ಬಿಟ್ಟು ಕೆಲಸಕ್ಕೆ ಹೋಗೋಣ. ಅವ್ರಿಗೆ ತುಂಬ ಮೈಂಡಲ್ಲಿ ಓಡ್ತಾ ಇರುತ್ತೆ. ಯಾವ ಒಂದು ನಿರ್ಧಾರ ತೊಗೊಳ್ಳೋದಕ್ಕೆ ಒಂದು ಸರಿಯಾದ ಇದು ಆದರ್ಶ ಇಲ್ಲ ಅವ್ರಿಗೆ. ಅದಕ್ಕೇನು ಮಾಡ್ತಾರೆ, ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅದು ಒಂದು ಉದಾಹರಣೆ. ಯಾಕಂದರೆ ಸ್ಟೂಡೆಂಟ್ ಇನ್ನೊಂದು ಏನು ಮಾಡ್ತಾರೆ ಅಂದರೆ, BE ಓದ್ಬಿಟ್ಟು ಕೆಲವ್ರಿಗೆ ಏನಾಗುತ್ತೆ ಅಂದರೆ, BE ಓದಬೇಕು ಅಂತ ತುಂಬ ಜನ ಓದ್ತಾರೆ. 4 ವರ್ಷ ಆದಮೇಲೆ ಅವ್ರಿಗೆ ಯಾಕಪ್ಪ ಈ BE ತೊಗೊಂಡ್ಬಿಟ್ಟೆ ನಾನು ಇದಕ್ಕೂ ನನಗೂ ಸಂಬಂಧನೇ ಇಲ್ವಲ್ಲ. ಯಾಕಂದರೆ ಕೆಲಸ ಬೇರೆ ಸಿಗುತ್ತೆ, ಅವನು ಓದಿರೋದೆಲ್ಲ ಏನು ಇದಕ್ಕೂ ಸಂಬಂಧನೇ ಇಲ್ಲ. ಈ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡ್ಬೇಕು ನಾವು ಅಂದರೆ,
ಸರಿಯಾದ ಇದು 33ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸರಿಯಾದ ಒಂದು ಪ್ರಾಮಾಣಿಕವಾದ ಗುರುವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಅವಾಗ ಮಾಡಿಕೊಂಡ್ರೆ ಅವ್ರು ನಮ್ಮನ್ನು ಕರೆಕ್ಟ್ ಮಾಡ್ತಾರೆ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಕೃಷ್ಣ ಭಕ್ತಿಗೆ ಬರೋದ್ರಿಂದ ಕೆಲವು ಸ್ಟೂಡೆಂಟ್ಸು ಒಬ್ಬ ಗುರು ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು 8ನೇ ಕ್ಲಾಸ್ ಸ್ಟೂಡೆಂಟು ಇವ್ನು ನಿಜವಾಗಿ ಓದಕ್ಕೆ ಹೋಗಿ ಅವ್ರ ಹತ್ರ ಕೇಳಿದ್ದಾನೆ, ಪ್ರಭು ಈ ಕೃಷ್ಣ ಭಕ್ತಿ ತುಂಬ ನನಗೆ ಸಾಧಕವಾಗಿದೆ, ಸಾಧಕ ಅಂದರೆ ಗೊತ್ತಲ್ಲ, ಫೇವರಬಲ್ ಆಗಿದೆ, ಸೌಕರ್ಯವಾಗಿದೆ. ಬಟ್ ಈ 8th ಸ್ಟ್ಯಾಂಡರ್ಡಲ್ಲಿ ಈ ಮ್ಯಾಥ್ಸ್ ಟೀಚರ್ ಇದ್ದಾರಲ್ಲ ತುಂಬ ತಲೆ ಕೆಡಿಸ್ತಾರೆ ನನ್ನ, ಇದು ಬರೀ ಮಾಯಾ ಇದು ಮ್ಯಾಥ್ಸು ಅಂತ ಹೇಳ್ತೇನೆ. ಅದಕ್ಕೆ ಬದಲಾಗಿ ಪ್ರಭುಪಾದ್ ಬುಕ್ಸ್ ಓದಿದ್ರೆ ತುಂಬ ಚೆನ್ನಾಗಿದೆ, ಯಾಕಂದರೆ ಅವ್ನು ತಪ್ಪಿಸ್ಕೊಳ್ಬೇಕು. ಆ ಓದೋದಿಂದ ತಪ್ಪಿಸ್ಕೊಳ್ಳೋಕೆ ಏನು ಮಾಡ್ತಾನೆ, ಕೃಷ್ಣ ಪ್ರಜ್ಞೆನ ಒಂದು ಸಾಕಾಗಿ ಇಟ್ಕೊತಾನೆ. ಆದರೆ ಅಂಥವ್ರು ಏನು ಮಾಡ್ತಾರೆ ಅಂದರೆ, ಬೇಗ ಕೃಷ್ಣ ಚೈತನ್ಯಕ್ಕೆ ಬಂದ್ಬಿಟ್ಟು ಅಲ್ಲಿ ಫಾಲೋ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. ಯಾಕಂದರೆ ಇಲ್ಲಿ ಬಂದಿರೋದು ಒಂದು ಉದ್ದೇಶ ಬೇರೆ, ಅಲ್ಲಿ ಓದಬಾರ್ದು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಬಂದಿರೋದು. ನೀವು ಇದು ಭೂಗೋಳ ಶಾಸ್ತ್ರ ತಗೊಳ್ಳಿ, ಅದು ಅಷ್ಟೇ ತುಂಬ ಡ್ರೈ ಸಬ್ಜೆಕ್ಟು, ಓದೋಕ್ಕೆ ಆಗಲ್ಲ. ಅದೇ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು. ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಭೂಗೋಳ ಶಾಸ್ತ್ರ ಯಾವಾಗಲೂ ಇರುತ್ತೆ, ಅದು ಯಾವಾಗಲೂ ಇರುತ್ತೆ. ಭೂಗೋಳ ಶಾಸ್ತ್ರ ನಾನು ಓದುವಾಗ ಅಷ್ಟೇ, ನನಗೆ ಅದು ಸಬ್ಜೆಕ್ಟೇ ಇಡ್ಸಲ್ಲ, ಸುಮ್ಮನೆ ಮಗಪ್ ಮಾಡಿ ಹೋಗಿ ಬರೆದ್ಬಿಡೋದು. ಆದರೆ ತುಂಬ ತುಂಬ ವಿಶೇಷವಾದ ಸಬ್ಜೆಕ್ಟ್ ಅದು, ತುಂಬ ಒಳ್ಳೆ ತಿಳುವಳಿಕೆ. ನಮ್ಮ ಲೊಕೇಶನ್ ಏನು, ನಾವು ಜಗ್ರಾಫಿಕಲಿ ಎಲ್ಲಿ ಸಿಚುವೇಶನ್ ಆಗಿದ್ದೀರಿ, ಆಮೇಲೆ ಅದರಲ್ಲಿ ಈ ಬೋರ್ ವಾಟರು ಇದೆಲ್ಲ, ಇದ್ರ ಬಗ್ಗೆ ನಾವು ನೀರ್ ಬಗ್ಗೆ ಜಿಯಾಲಜಿ ಅಷ್ಟೆಲ್ಲ ಅದರಲ್ಲಿದೆ. ಸೆಡಿಮೆಂಟರಿ ರಾಕ್ಸ್, ಬಂಡೆಗಳ ಬಗ್ಗೆ, ಭೂಮಿ ಬಗ್ಗೆ ಎಲ್ಲಾನು ಇದೆ ಅದರಲ್ಲಿ. ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕೃಷ್ಣ ಚೈತನ್ಯಕ್ಕೆ ಬಂದ್ಮೇಲೆ ಪ್ರತಿಯೊಂದು ಸಬ್ಜೆಕ್ಟು ನಮ್ಗೆ ಬೇಕಾಗತ್ತೆ. ಅದನ್ನ ನಾವು ಶಾಸ್ತ್ರ ಅಂತಾರಲ್ಲ, ಅದು ಭೂಮಿ ಮೇಲೆ ಕಂಡುಹಿಡಿಯೋದನ್ನೆಲ್ಲ ಅದೇ ಈ ಭೂಮಂಡಲದಲ್ಲಿ ಏನೇನಿದೆಯೋ ಎಲ್ಲ ಕಂಡುಹಿಡಿತಾರೆ ಅವರೇ. ಇವರು ಆರ್ಕಿಯಾಲಜಿಸ್ಟ್, ಅವರೇ ಕಂಡುಹಿಡಿಯೋದು. ಕೆಲವು ವಿಗ್ರಹಗಳೆಲ್ಲ ಸಿಗುತ್ತಲ್ಲ ಭೂಮಿನಲ್ಲಿ, ಅವರು ಈ ವರ್ಷದ್ದು ಈ ಯುಗದ್ದು ಅಂತ ಅವ್ರು ಕಂಡುಹಿಡಿತಾರೆ ಅದನ್ನೆಲ್ಲ. ಅದಕ್ಕೆ ಕೆಲವು ವಿಗ್ರಹಗಳು ಇವೆಲ್ಲ ಯಾರ ಕೈಲಿ ಆಗಲ್ಲ, ಇವರು ಆರ್ಕಿಯಾಲಜಿಸ್ಟ್ ಮಾತ್ರ, ಜಿಯಾಲಜಿಸ್ಟ್ ಆರ್ಕಿಯಾಲಜಿಸ್ಟ್. ಅವ್ರು ಹೋದ್ರೆ ಈ ವರ್ಷದ ಇದು ಈ ಬ್ರಿಟಿಷ್ ಪೀರಿಯಡ್ದು, ಇದು ಇಂಥ ವರ್ಷದ್ದು ಇಂಥ ಯುಗದ್ದು ಅಂತೇಳಿ ಅವ್ರಿಗೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ. ಅವರು ಅದನ್ನ ಓದಿರ್ತಾರೆ. ಅವರು ತುಂಬ ಟಫ್ ಸಬ್ಜೆಕ್ಟ್ ಅದು, ತುಂಬ ಟಫ್ ಸಬ್ಜೆಕ್ಟ್ ಅದು. ಅದಕ್ಕೆ ಇಲ್ಲಿ ನಾನು ಏನಕ್ಕೆ ಹೇಳಕ್ ಬರ್ತಾ ಇದೆ ಅಂದ್ರೆ, ಮೈಂಡು ಆ ಥರ ನಮಗೆ 4-5 ದಾರಿಗಳಿದ್ರೆ ನಮ್ಗೇನಾಗ್ಬಿಡುತ್ತೆ ಅಂದ್ರೆ, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಗೊತ್ತಾಗಲ್ಲ. ಕೃಷ್ಣ ಭಕ್ತಿ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಇಲ್ಲ ಇದನ್ನೇ ಮುಂದುವರ್ಸೋಣ, ಇನ್ನೊಂದು ಸಡನ್ ಆಗಿ ಇನ್ನೂ ನಾವು ಬರಬಾರ್ದು. ಸಡನ್ ಆಗಿ ಕೃಷ್ಣ ಪ್ರಜ್ಞೆಗೆ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಮುಂದುವರಿಯೋಕ್ಕಾಗಲ್ಲ, ಇಲ್ಲಿ ಮುಂದುವರಿಯೋಕ್ಕಾಗಲ್ಲ. ಅದಕ್ಕೆ ಗುರು ಅಂತ ಅವ್ರು ಏನು ಮಾಡ್ತಾರೆ, ನಿನ್ನ ವಿದ್ಯಾಭ್ಯಾಸನೂ ಮಾಡು, ಅದಾದ್ಮೇಲೆ ನೀನು ಏನು ಮಾಡ್ತೀಯ ಅಂದರೆ ಕೃಷ್ಣ ಭಕ್ತಿ ನೀನು ಮಾಡ್ತಾ ಇರು. ಎರಡೂ ಸೈಡ್ ಬೈ ಸೈಡ್ ಮಾಡ್ತಾ ಇರು. ಯಾಕಂದರೆ ಇದನ್ನು ಬಿಟ್ಬಿಟ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಕೆಲವು ಆ ಸ್ಟೂಡೆಂಟ್ ಹೇಳ್ತಾನಂತೆ, ನನಗೆ ಕೃಷ್ಣ ಭಕ್ತಿ ಮಾಡೋದಕ್ಕೆ ನಮ್ಮ ತಂದೆ ಒಪ್ತಾ ಇಲ್ಲ, ನಮ್ಮ ತಾಯಿ ಒಪ್ತಾ ಇಲ್ಲ, ನಮ್ಮ ಅಣ್ಣ ಒಪ್ತಾ ಇಲ್ಲ, ಇವರೆಲ್ಲ ನನಗೆ ವಿರುದ್ಧವಾಗಿದ್ದಾರೆ ಅಂತ ಅವನು ಬಂದು ಹೇಳುವಾಗ ಗುರು ಹೇಳ್ತಾರೆ, ಹೌದಪ್ಪ ನೀನು ಓದೋ ಇದಕ್ಕೆ ವಿದ್ಯಾಭ್ಯಾಸ ಮಾಡೋ ಒಂದು ವಯಸ್ಸು ನಿನಗೆ, ಅದನ್ನ ಬಿಟ್ಬಿಟ್ಟು ನೀನು ಎಲ್ಲ ಇದನ್ನೇ ಓದ್ಕೊಂಡಿದ್ದೀರಾ, ಯಾರು ನೀನು ಒಪ್ಕೊತಾರೆ, ಯಾರು ನೀನು ಮಾಡೋ ಕೆಲಸ ನಿನಗೆ ಒಪ್ಪಿಗೆ ಆಗುತ್ತೆ. ಅದಕ್ಕೆ ನೀನು ಅದನ್ನೂ ಮಾಡು, ಸೈಡ್ ಬೈ ಸೈಡ್ 1 hour ಇದಕ್ಕೆ ನೀನು ಗ್ಯಾಪ್ ಕೊಡು. ಸಂಡೇ ನೀನು ಬಂದು ದೇವಸ್ಥಾನಕ್ಕೆ ಬಂದು ನೀನು ಒಂದು ಜಪ ಮಾಡಿದ್ರೆ ಹಂಗಂತ. ಕೃಷ್ಣ ಭಕ್ತಿಗೆ ಬಂದಮೇಲೆ ನಾವು ಒಬ್ಬ ಭಕ್ತ 10 ವರ್ಷದಿಂದ ಕೃಷ್ಣ ಭಕ್ತಿ ಸಾಧನೆ ಮಾಡ್ತಾ ಇದ್ದಾನೆ. ಎಷ್ಟು ರೌಂಡ್ ಜಪ ಮಾಡ್ತಾ ಇದೆಯಪ್ಪ ನೀನು ಅಂದರೆ 2 ರೌಂಡ್ ಅಂತ. 2 ರೌಂಡ್ ಮಾಡಿದ್ರು ಅಂದ್ರೆ ಏನರ್ಥ ಅಂದ್ರೆ, ಸುಮ್ಮನೆ ಬರ್ತಾನೆ ಹೋಗ್ತಾನೆ ಅಷ್ಟೇ. ಅವನಿಗೆ ಮುಂದುವರಿಬೇಕು ಕೃಷ್ಣ ಭಕ್ತಿಲಿ, ನಾನು ತಿಳ್ಕೋಬೇಕು ಈ ಮಾನವ ಜೀವನದ ಗಮ್ಯ ಏನು, ನಾನು ಏನಕ್ಕೋಸ್ಕರ ಕೃಷ್ಣ ಭಕ್ತಿ ಮಾಡಬೇಕು, ಏನಕ್ಕೆ ಭಗವಂತನ ಹತ್ರ ನಾನು ಹೋಗ್ಬೇಕು, ಇಲ್ಲಿದ್ರೆ ನನಗೇನು ಸುಖ ಸಂತೋಷ ಇಲ್ವಾ, ಅಲ್ಲಿದ್ರೆ ಇರೋ ಸುಖ ಸಂತೋಷಕ್ಕೆ ಇಲ್ಲಿರೋ ಸುಖ ಸಂತೋಷಕ್ಕೆ ಏನು ಕಾರಣ, ಅದು ಇಲ್ಲಿಗೆ ಏನು ಕಂಪ್ಯಾರಿಸನ್, ಏನು ವ್ಯತ್ಯಾಸ, ಏನು, ಯಾಕೆ ನಾನು ಅಲ್ಲಿ ಹೋಗ್ಬಾರ್ದು, ಯಾಕೆ ನಾನು ಇಲ್ಲೇ ಇರಬಾರ್ದು, ಇದೆಲ್ಲ ಗೊತ್ತಿಲ್ಲದ್ರೆ ಏನು ಮಾಡ್ತಾನೆ, ಸುಮ್ಮನೆ 2 ರೌಂಡ್ ಮಾಡ್ಕೊಂಡು ಏನೋ ಇದು ನಾಮಕಾವಾಸ್ತಾಗೆ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ಥರ ಅಡ್ವಾನ್ಸ್ಮೆಂಟ್ ವೇಸ್ಟು. ಯಾಕಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಕೃಷ್ಣ ಭಕ್ತಿನಲ್ಲಿ ಒಂದು ಗುರು, ಒಂದು ಸೀನಿಯರ್ ಸಿಟಿಸನ್, ಒಂದು ಸೀನಿಯರ್ ಡಿವೋಟಿನ, ವೈಷ್ಣವನ ನಾವು ಸಂಪರ್ಕ ಮಾಡಿ ಅವ್ರ ಹತ್ರ ನಾವು ಯಾವ ಥರ ಕೃಷ್ಣ ಭಕ್ತಿ ಮಾಡಬೇಕು, ಅದರದ್ದು ಟೈಮಿಂಗ್ ಏನು, ಅದ್ರ ಡ್ಯೂರೇಷನ್ ಏನು, ಇಷ್ಟು ವರ್ಷದಲ್ಲಿ ನಾವೇನು ಕಳಿಬೇಕು, ಇಷ್ಟು ತಿಂಗಳಲ್ಲಿ ನಾವೇನು ಕಳಿಬೇಕು ಅನ್ನೋದನ್ನು ನಾವು ಸ್ವಲ್ಪ ಅನಲೈಸ್ ಮಾಡಬೇಕು, ಅದನ್ನು ಪರಿಶೀಲನೆ ಮಾಡಬೇಕು, ಅನ್ವೇಷಣೆ ಮಾಡಿಕೊಂಡು ಈ ಥರ ನಾವು ದಿನ ನಾವು ಸ್ವಲ್ಪ ಕಲ್ತ್ಕೊಬೇಕು, ಹೊಸದು ಕಲ್ತ್ಕೊಬೇಕು. ಈಗ ಉದಾಹರಣೆಗೆ ಕೃಷ್ಣ ಜನ್ಮಾಷ್ಟಮಿ ಬಂತು, ವಸುದೇವರು ಕೃಷ್ಣನ್ ಬುಟ್ಟಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ, ಪೆಟ್ಕೆನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಪೆಟ್ಕೆನಲ್ಲಿ ತಗೊಂಡು ಹೋಗುವಾಗ ಯಮುನಾ ನದಿ ಏನು ಮಾಡಿದ್ರು, ದಾರಿ ಕೊಡ್ತು, 2 ಕಡೆ ದಾರಿ ಮಾಡ್ತು, ಸೆಂಟ್ರಲ್ ಮಧ್ಯದಲ್ಲಿ ದಾರಿ ಕೊಡ್ತು.
ಹೋಗ್ತಾ ಇರುವಾಗ ಏನಾಗುತ್ತೆ ಅಂದರೆ ಸಡನ್ನಾಗಿ ಯಮುನಾದೇವಿ ಏನು ಮಾಡಿದ್ರು, ಅಲೆಗಳ ಪ್ರವಾಹ ಜಾಸ್ತಿ ಮಾಡಿಬಿಟ್ರು. ಜಾಸ್ತಿ ಮಾಡಿ ಕೃಷ್ಣನ ಮೇಲೆ ಅದು ಬೀಳ್ಬೇಕು ನೀರು, ಆ ಥರ ಮಾಡಿಬಿಟ್ರು. ಇವ್ರ ಕೈಲಿ ಎತ್ಕೊಳಕ್ಕಾಗಲಿಲ್ಲ, ವಾಸುದೇವರ ಕೈಲಿ ಕೆಳಗೆ ಬೀಳಿಸ್ಬಿಟ್ರು. ಕೆಳಗೆ ಬಿದ್ದೋಗ್ಬಿಟ್ರು ಬೇಕಾದ ಕೃಷ್ಣ. ಬಿದ್ದೋದ್ಮೇಲೆ ಏನೇ ಅದು ಕಾರಣ ಏನು, ಯಾಕೆ ಕೃಷ್ಣ ಆ ಥರ ಬೀಳಬೇಕು? ಅದ ಒಂದು ನಿಮಿಷ, ಇನ್ನೂ ಪ್ರಶ್ನೆ ನಾನು ಕೇಳಿಲ್ಲ. ಕೃಷ್ಣ ಇದಕ್ಕೆ ನಿಮಗೆ ಸುಮ್ಮನೆ, ಯಾಕಂದ್ರೆ ತುಂಬ ದಿನಗಳಾಗೋಯ್ತಲ್ಲ, ಅದಕ್ಕೆ ಸ್ವಲ್ಪ ಮೈಂಡ್ ಇದು ಮಾಡೋಕ್ಕೆ ರೀಕ್ಯಾಪ್ ಮಾಡೋದಕ್ಕೆ ನಾನು ಕೇಳ್ತಾ ಇದ್ದೀನಿ. ಕೃಷ್ಣ ಬಂದು ಬಿದ್ದೋಗ್ಬಿಟ್ಟ ವಸುದೇವರ ಪೆಟ್ಟಿಗೆಯಿಂದ. ಕೃಷ್ಣ ಯಮುನಾ ನದಿಲಿ ಬಿದ್ದೋಗ್ಬಿಟ್ರು. ಎಲ್ಲಿಂದ ಬರ್ತಾ ಇರ್ತೀವಿ ಇವರು? ಕೃಷ್ಣ ಎಲ್ಲಿಂದ ಬರ್ತಾರೆ? ವಸುದೇವರು ಎಲ್ಲಿಂದ ತಗೊಂಡ್ ಬರ್ತಾ ಇದ್ದಾರೆ? ಏನದು ಊರ ಹೆಸರೇನು? ಎಲ್ಲಿ ಕೃಷ್ಣ ಹುಟ್ಟಿದ್ದೇನು? ಹುಟ್ಟಿದ್ದೆ ಜನ್ಮಸ್ಥಾನ ಎಲ್ಲಿ? ಮಥುರಾ ಒಂದು ಜೈಲಲ್ಲಿ. ಅಲ್ಲಿಂದ ತಗೊಂಡ್ಬರ್ತಾ ಇರುವಾಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವಾಗ ಅವರು? ಗೋಕುಲಂಗೆ, ವೃಂದಾವನಕ್ಕೆ. ಗೋಕುಲಂಗೆ ಹೋಗ್ಬಿಟ್ಟು ಆಮೇಲೆ ವೃಂದಾವನಕ್ಕೆ, ಎಲ್ಲ ಒಂದೇ. ಗೋಕುಲಮಿಂದ ಆಮೇಲೆ ವೃಂದಾವನಕ್ಕೆ ಹೋಗ್ತಾರೆ. ಸರಿ, ಹೋಗೋ ದಾರಿಯಲ್ಲಿ ಯಮುನಾ ಕೆಳಗಡೆ ಬಿದ್ದೋಗ್ಬಿಡ್ತಾರೆ ಇವರು. ಕೃಷ್ಣ ಬೀಳೋದಕ್ಕೆ 2 ಕಾರಣ ಇದೆ. ಏನ್ ಕಾರಣ ಅದು? ಸಿಂಪಲ್ ಆಗಿ ಇಲ್ಲ, ನಿಧಾನವಾಗಿ ಯೋಚನೆ ಮಾಡಿ, ನಿಧಾನಕ್ಕೆ ಕೇಳಿ. ಕೃಷ್ಣ ಪೆಟ್ಕೆನಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಆ ಕಡೆ ಏನು ಆಡಿಸಿಲ್ಲ. ಮಳೆ ಬೇರೆ ಬೀಳ್ತಾ ಇದೆ, ಅದಕ್ಕೆ ಶೇಷನಾಗರ್ ಬಂದು ಕೊಡೆ ತರ ಅವ್ರಿಗೆ ರಕ್ಷಣೆ ಕೊಟ್ಟರು. ಕೆಳಗಡೆ ಬಿದ್ದೋಗ್ಬಿಟ್ರು. ಕಾರಣ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ, ಕಾರಣ ಏನು? ನೀವು ಕಾರಣ ಹೇಳಿದ್ರೆ ನಾನು ಮುಂದಕ್ಕೆ ಹೋಗ್ತೀನಿ. ಪರವಾಗಿಲ್ಲ, ನಿಮ್ಗೆ ಗೊತ್ತಿದೆ, ಏನು ಗೊತ್ತಿದೆ ಅದು ಹೇಳಿ, ಪರವಾಗಿಲ್ಲ. ಕೃಷ್ಣ ಕೆಳಗಡೆ ಬೀಳೋದಕ್ಕೆ ಕಾರಣ ಏನು? ಕೃಷ್ಣ ವಾಸುದೇವನ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಬೀಳ್ತಾರೆ. ಓಕೆ. ಯಾಕೆ ಅಂದ್ರೆ ಅವರು ನಾನು ಎತ್ಕೊಂಡು ಹೋಗೋದನ್ನ ಅವ್ರು ಕರೆಕ್ಟ್ ಆಗಿ ಎತ್ಕೊಂಡು ಹೋಗ್ತಾರೆ ಇಲ್ಲ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಂತಾರೆ ಕೃಷ್ಣ. ಇದಕ್ಕೆ ವಾಸುದೇವ ಏನ್ ಮಾಡ್ತಾರೆ? ವಾಸುದೇವ ಅಂದ್ರೆ ಕೃಷ್ಣನೇ. ವಸುದೇವನ ಮಗ ವಾಸುದೇವ. ವಸು. ಸರಿ, ಎತ್ಕೊಂಡು ಇದನ್ನ ನನ್ನ ತಿರ್ಗ ಪರಿಪಾಲನೆ ಮಾಡ್ತಾರೆ ಅಂತ ಕೃಷ್ಣ ಪರೀಕ್ಷೆ ಮಾಡ್ಕೊಂತಾರೆ. ಪರೀಕ್ಷೆ ಮಾಡ್ತಾರೆ, ವಸುದೇವನ ಪರೀಕ್ಷೆ ಮಾಡ್ತಾರೆ. ಓಕೆ, ರೈಟ್. ಬೇರೆ ಉತ್ತರ? ಇನ್ನೊಂದು ಉತ್ತರ? ಪರೀಕ್ಷೆ ಮಾಡೋದಕ್ಕೋಸ್ಕರಗೆ ಅವರು ಅಷ್ಟೊಂದು ಇದು ಮಳೆ ಅಲೆಗಳನ್ನ ಜಾಸ್ತಿ ಒತ್ತಡ ಕೊಡ್ತಾರೆ. ಅಲೆಗಳ ಒತ್ತಡ ಕೊಟ್ಟು ಬಿಡಿಸ್ತಾರ, ಆಮೇಲೆ ಅದನ್ನ ಕಮ್ಮಿ ಮಾಡಿ ಇದು ಮಾಡ್ತಾರೆ. ಓಕೆ. ಇನ್ನೊಂದು ಉತ್ತರ? 2 ಉತ್ತರ ಇದೆ ಅಲ್ಲ. ಇದೆಲ್ಲ ಹಿಂಗೆ ಈ ತರ ಪ್ರಶ್ನೆ ಕೇಳ್ತಾ ಇದ್ರೆ ಏನಾಗುತ್ತಂದ್ರೆ, ಸುಮ್ಮನೆ ಅಲ್ಲಿ ಕಳಿಯೋದು ಇಲ್ಲಿ ಹೋಗೋದೆಲ್ಲ ಹೋಗ್ತಾನೆ ಇರ್ತೀರಲ್ವಾ. ಇದೆಲ್ಲ ಅವಾಗ ಸ್ವಲ್ಪ ನಮ್ಮನ್ನ ಯೋಚನೆ ಮಾಡಕ್ಕೆ ಅವಕಾಶ ಕೊಡ್ತಾರೆ ಕೃಷ್ಣ. ಅದಕ್ಕೆ ನಾನು ಕೇಳ್ತಾ ಇದ್ದೀನಿ, ಏನಿಲ್ಲ. ಸೊ ಕಾರಣ ಏನಂದ್ರೆ, ಒಂದು ಉತ್ತರ ವಸುದೇವರು ಇದು, ಇನ್ನೊಂದು ಯಮುನಾ ನದಿಗೆ ಕೃಷ್ಣನಿಗೆ ಸೇವೆ ಮಾಡಬೇಕು ಅಂತ ಆಸೆ ಬಂದ್ಬಿಡ್ತು. ಅದಕ್ಕೆ ಏನು ಮಾಡಿದ್ರು, ಯಮುನಾದೇವಿ ತನ್ನ ಜಲದಿಂದ ಕೃಷ್ಣನಿಗೆ ಪಾದಾಗಿ ಅಭಿಷೇಕ ಮಾಡಬೇಕು. ಅದಕ್ಕೆ ಫೋರ್ಸ್ ಜಾಸ್ತಿ ಮಾಡಿದ್ರು, ಅಲೆಗಳು ಜಾಸ್ತಿ ಮಾಡಿದ್ರು. ಆಮೇಲೆ ತನ್ನ ನದಿನಲ್ಲಿ ಅವ್ರು ಬಿಡಬೇಕು, ಅವ್ರ ಸ್ಪರ್ಶೆ ಆಗ್ಬೇಕು. ಯಾರ್ದು? ಕೃಷ್ಣನ ಸ್ಪರ್ಶೆ ಆಗ್ಬೇಕು. ಯಾಕಂದ್ರೆ ಸೇವೆ ಸಿಗಲ್ವಲ್ಲ, ಆಮೇಲೆ ಹೊಟ್ಟೋಗ್ಬಿಡ್ತಾರೆ ಅವ್ರ ಗೋಕುಲಕ್ಕೆ. ಸೇವೆನ ಪವಿತ್ರ ಆಗೋಯ್ತು. ಕೃಷ್ಣ ಯಾವಾಗ ಬಿದ್ರೋ ತಾಕ್ತೋ ಯಮುನಾ, ಅದಕ್ಕೆ ಪವಿತ್ರ. ಆಮೇಲೆ ಇನ್ನೊಂದು ಯಮುನಾ ನದಿ ಇದು ಇನ್ನೊಂದೇನು, ಅದೇ ಇದೇ ಸೇಮೆ. ಅದ್ರಲ್ಲಿ ಇನ್ನೊಂದೇನಂದ್ರೆ, ಆ ಕಾಲಿನ ಪಾದಗಳಿದೆಯಲ್ಲ, ಭಗವಂತನ ಕೃಷ್ಣನ ಪಾದಗಳನ್ನ ಸ್ಪರ್ಶೆ ಮಾಡ್ಬೇಕು ಇವ್ರು ಹೋಗಿ. ಯಮುನಾ ನದಿ ಬಂದು ಒಂದು ತಾಯಿ, ಅವರು ಒಂದು ವ್ಯಕ್ತಿ. ಯಮುನಾ ನದಿ, ಕೃಷ್ಣ, ಕಾವೇರಿ ಇವರೆಲ್ಲ ಒಂದು ವ್ಯಕ್ತಿ. ಇವರು ಗೋದಾವರಿ ಇವರೆಲ್ಲ ಒಂದು ವ್ಯಕ್ತಿ. ಅವ್ರ ಹೆಸರು ಅಷ್ಟೇ ಇದು, ಬಟ್ ಅವ್ರಿಗೊಂದು ವ್ಯಕ್ತಿ ಅವರು. ಸೊ ಪಾದ ಧೂಳಿನ ಸ್ಪರ್ಶೆ ಮಾಡಬೇಕು. ಕೃಷ್ಣನ್ ಪಾದ ಧೂಳಿ ಸ್ಪರ್ಶೆ ಮಾಡ್ಬೇಕಂತ ತಮಾಷೆನಾ? ಎಷ್ಟೋ ಜನ್ಮಗಳು ತಗೊಂಡ್ರೆ ಕೂಡ ಆಗಲ್ಲ ನಾವು. ಸೊ ಇದು ಈ ಸೇವೆ ತಗೊಳಕ್ಕೆ ಯಮುನಾ ನದಿ ಆ ಥರ ಮಾಡೋದು. ವಸುದೇವರಿಗೆ ಏನಂದ್ರೆ, ಒಂದು ವಿಧದಲ್ಲಿ ನೋಡಿದ್ರೆ ಪರೀಕ್ಷೆ ಅಂತ ಕೂಡ ಹೇಳ್ಬೋದು. ವಸುದೇವರಿಗೆ ಯಮುನಾ ಯಾವ ತರ ತಗೊಂಡು ಹೋಗ್ತಾರೆ, ಇವರು ನಿಜವಾಗಿ ನನ್ನ ಮೇಲೆ ಇದು ಸೇವೆ ಮಾಡೋ ಒಂದು ಇದಿದೆಯಾ, ಸೇವೆ ಮಾಡೋ ಒಂದು ಭಾವನೆ ಇದೆಯಾ ಅಂತ ನೋಡೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ ಆ ಥರ ಮಾಡಿದ್ರು ವಸುದೇವರನ್ನ. ಯಾಕಂದ್ರೆ ವಸುದೇವರು ಯಾವ ಮೂಡಲ್ಲಿ ಎತ್ಕೊಂಡು ಹೋಗ್ತಾರೆ ಏನು ಅಂತೆಲ್ಲ ಗೊತ್ತು ಕೃಷ್ಣಗೆ, ಬಟ್ ಸ್ಟಿಲ್ ಅವ್ರನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಆ ಥರ ಮಾಡಿದ್ರು. ಆಮೇಲೆ ಕೃಷ್ಣನೇ ಅದನ್ನ ಆದೇಶ ಕೊಟ್ಟಿರೋದು. ವಸುದೇವರಿಗೆ ಕೃಷ್ಣನೇ ಆದೇಶ ಕೊಟ್ಟಿರೋದು, ನೀನು ನನ್ನ ತಗೊಂಡೋಗಿ ಗೋಕುಲದಲ್ಲಿ ಬಿಟ್ಬಿಡು ಅಂತ ಹೇಳಿ ಅವ್ರ ಆದೇಶ ಕೊಟ್ಟಿರದೆ. ಸೊ ಅವ್ರ ಆದೇಶವನ್ನು, ಕಾರಣ ಏನಂದ್ರೆ ಅವ್ರ ಆದೇಶವನ್ನು ಇವರು ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರಾ ಅಂತ ನೋಡೋದಕ್ಕೆ ಕೃಷ್ಣ ಸ್ವಲ್ಪ ಪರೀಕ್ಷೆನೂ ಮಾಡ್ತಾರೆ. ಇದು 2 ಕಾರಣ ಇದು.
ಸೊ ಈ ಥರ ಇಲ್ಲಿ ಯಾಕೆ ನಾನು ಈ ಥರ ಹೇಳ್ತೀನಿ ಅಂದರೆ, ಈ 3:31 3ನೇ ಅಧ್ಯಾಯ 31 ಶ್ಲೋಕದಲ್ಲಿ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವದ್ಗೀತಾ ಬಂದು ನನ್ನ ಆದೇಶಗಳು ಅಂತ ಹೇಳ್ತಾ ಇದ್ದಾರೆ. ನಾನು ಕೊಟ್ಟಿರೋ ಉಪದೇಶ, ನಾನು ಏನು ಉಪದೇಶ ಕೊಟ್ಟಿದ್ದೀನೋ ಅದನ್ನು ಯಾರು ನಂಬಿಕೆಯಿಂದ ಆಚರಣೆ ಮಾಡ್ತಾರೋ, ಯಾರು ನಂಬಿಕೆಯಿಂದ ಆಚರಣೆ ಮಾಡ್ತಾರೋ, ಶ್ರದ್ಧೆ, ಅದೇ ಶ್ರದ್ಧೆ ನಂಬಿಕೆ ಎಲ್ಲ ಒಂದೇ. ಆ ಶ್ರದ್ಧೆಯಿಂದ ಯಾರು ಆಚರಣೆ ಮಾಡ್ತಾರೋ ನಂಬಿಕೆಯಿಂದ, ಆಮೇಲೆ ಅವ್ರಿಗೆ ಅಸೂಯೆ ಇರಬಾರ್ದು, ನನ್ನ ಮೇಲೆ ಅಸೂಯೆ ಇರಬಾರ್ದು, ನನ್ನ ಮೇಲೆ ಅಸೂಯೆನೂ ಇರಬಾರ್ದು. ನನ್ನ ಇಲ್ಲಿ ಉದ್ದೇಶ ಇದು ಉಪದೇಶಗಳು ಏನು ಅಂದರೆ ಭಗವದ್ಗೀತಾ ಉಪದೇಶ. ಯಾಕಂದರೆ ಕೃಷ್ಣನ ತಿರುಮುಖದಿಂದ ಬಂದಿರೋದಲ್ವ, ಅದಕ್ಕೆ ಒಂದು ಉಪದೇಶ. ಆ ಉಪದೇಶಗಳನ್ನ ಇದು ನಂಬಿಕೆಯಿಂದ, ಆಮೇಲೆ ಯಾವುದೇ ಒಂದು ಕರ್ಮದ ಇದು ಆಸೆಗಳಿಂದ, ಫ್ರೀ ಫ್ರಮ್ ದಿ ಬಾಂಡೇಜ್ ಆಫ್ ಫ್ರೂಟಿವ್ ಆಕ್ಷನ್ಸ್, ಆ ಕರ್ಮಕಾಂಡದಿಂದ ಯಾವ ವಾಸನೆ ಇರಬಾರ್ದು ಅಂಥವ್ರಿಗೆ ಬಂದು ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ಮೈ ಇಂಜಂಕ್ಷನ್ಸ್, ನನ್ನ ಆಜ್ಞೆ ಪ್ರಕಾರ, ಕೃಷ್ಣನ ಆಜ್ಞೆ ಪ್ರಕಾರ ಯಾವೊಂದು ವ್ಯಕ್ತಿ ಭಗವಂತನ ಉಪದೇಶಗಳನ್ನ ನಂಬಿಕೆಯಿಂದ ಅಸೂಯೆ ಇಲ್ದಿರ ಅದನ್ನು ಫಾಲೋ ಮಾಡ್ತಾರೋ ಅವ್ರು ಬಂದು ಈ ಕರ್ಮಕಾಂಡದಿಂದ ಬಿಡುಗಡೆ ಆಗ್ತಾರೆ. ಅಂದರೆ ಈ ಕರ್ಮ ಫಲದಿಂದ ಬಿಡುಗಡೆ ಆಗ್ತಾರೆ. ಈ ಕರ್ಮದ ತತ್ವದಿಂದ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಅಂದರೆ, ಕೆಲವರು ಭಗವದ್ಗೀತೆ ಎಲ್ಲ ಬರೆದಿರ್ತಾರೆ. ಭಗವದ್ಗೀತೆ ಬರೆದ್ಬಿಟ್ಟು ಒಂದ್ಸಲ ಒಬ್ರು ನಮ್ಮ ಭಕ್ತರು ಒಂದು ಇವರಿಗೆ ಬುಕ್ ಟೇಬಲ್ ಹಾಕಿದ್ರು, ಈ ಥರ ಬುಕ್ಸ್ ಮಾರೋದಕ್ಕೆ. ಅವಾಗ ಒಂದ್ಸಲ ಹೋಗಿ ಕೇಳಿದಂತೆ, ಭಗವದ್ಗೀತಾ ಅವನು ಇದು ವಿತರಣೆ ಮಾಡ್ತಾ ಇರುವಾಗ ಹೋಗಿ ಕೇಳುವಾಗ, ವಿನಿಯೋಗ ಮಾಡುವಾಗ ಭಗವದ್ಗೀತಾ ಬುಕ್ ಕೊಡು ಅಂತ ಹೇಳಿದ್ರಂತೆ. ಕೊಟ್ರಂತೆ. ಕೊಟ್ಟು ಮೇಲೆ ಓಪನ್ ಮಾಡಿ ನೋಡಿದ್ರೆ ಒಳಗಡೆ ಅದರಲ್ಲಿ ಶ್ಲೋಕನೇ ಇಲ್ಲ, ಮೇಲೆ ಮಾತ್ರ ಭಗವದ್ಗೀತಾ, ಶ್ಲೋಕನೇ ಇಲ್ಲ. ಇಂಥವರೆಲ್ಲ ಇದ್ದಾರೆ ನೋಡಿ. ಅವಾಗ ಅವ್ರು ಕೇಳಿದಂತೆ, ಏನು ಸ್ವಾಮಿ ಭಗವದ್ಗೀತಾ ಅಂತ ಬರ್ದಿದ್ದೀರಾ, ಕೃಷ್ಣನ ಪಿಕ್ಚರ್ ಹಾಕಿದ್ದೀರಾ, ಏನು ಶ್ಲೋಕನೇ ಇಲ್ಲ ಅಂದರೆ, ಇದೆಲ್ಲ ನಮ್ಮ ಗುರೂಜಿ ಬಗ್ಗೆ ನಾನು ಬರ್ದಿರೋದು ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಭಗವದ್ಗೀತೆ ಹೆಸರು ಇಟ್ಟಿದ್ಯಾ ಅಂದರೆ, ಆ ಥರ ಹೆಸರಿಟ್ಟರೆ ಚೆನ್ನಾಗಿ ಓಡೋದು, ಸೇಲ್ಸ್ ಆಗುತ್ತೆ ಅಂತ ಈ ಥರನೇ ಇದ್ದಾರೆ. ಅದಕ್ಕೆ ಯಾರಿಗೆ ನಂಬಿಕೆ ಇಲ್ಲೋ ಮಾಡಬಾರ್ದು. ಅದೇ ಹೇಳ್ತಾರೆ, ಅದು ಕೃಷ್ಣನೇ ಹೇಳ್ತಾ ಇದ್ದಾರಲ್ಲ, ನಂಬಿಕೆಯಿಂದ, ನನ್ನ ಮೇಲೆ ನಂಬಿಕೆ ಇಲ್ದಿರೋರು, ನನ್ನ ಮೇಲೆ ಅಸೂಯೆ ಪಟ್ಟಿರೋರು, ಅವರು ಬಂದು ನೀನು ಕರ್ಮಬಂಧನದಿಂದ ನೀವು ಬಿಡುಗಡೆ ಆಗಲ್ಲ. ಸೊ ಆ ಥರ ಭಗವದ್ಗೀತೆನ ನಮ್ಮ ಮೇಲೆ ನಂಬಿಕೆ ಯಾರಿಗಿರ್ತಾರೋ ಅವರು ಈ ಅಸೂಯದಿಂದ ಬಿಡುಗಡೆ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಸೂಯೇ ಇರಬಾರ್ದು ನಮಗೆ, ಕೃಷ್ಣನ ಮೇಲೆ ನಮಗೆ ಅಸೂಯೆ ಇಡಬಾರ್ದು. ಯಾಕಂದರೆ ಕೆಲವ್ರಿಗೆಲ್ಲ ಹೇಳಿ ಹರೇ ಕೃಷ್ಣ ಅಂತ ಹೇಳಪ್ಪ ಅಂದರೆ ಅವ್ರು ಹೇಳಲ್ಲ. ಯಾಕಂದರೆ ಅವ್ರು ಅಪರಾಧ ಮಾಡಿರ್ತಾರೆ, ತನ್ನ ನಾಳಿಗೆಯಿಂದ ಭಗವತ್ ಅಪರಾಧ ಮಾಡಿರ್ತಾರೆ. ಅವ್ರಿಗೆ ಅವ್ರ ಬಾಯಲ್ಲಿ ಕೃಷ್ಣ ಅಂತ ಬರಲ್ಲ. ಕೆಲವರೆಲ್ಲ ಕೆಲವರು ಅಹಂ ಇರುತ್ತೆ. ಅದೇ ನೀವು ಹೇಳ್ದಂಗೆ, ಏನು ನಾನೇನೇ ಕೇಳಬೇಕು, ನಾನೇ ಕೇಳಬೇಕು, ನಾನು ಚೆನ್ನಾಗೇ ಇದ್ದೀನಿ, ಅವನೇನು ನನಗೆ ಸಂಪರ್ಕಿಸ್ಕೊಡ್ತಾನ, ಈ ಥರ ಎಲ್ಲ ಮಾತಾಡ್ತಾರೆ. ಆಮೇಲೆ ಜಪ ಮಾಡ್ತಾ ಇದ್ರೆ ಚೂಡಪ್ಪ ಅವಳು ಡಬ್ಬ ಆಡಿಸ್ತಾವಳು ಅಂತ ನನ್ನ ಹತ್ರ ಒಬ್ರು ಹೇಳ್ತಾರೆ. ಅವ್ರು ಎಂತೆಂಥ ಇದು ಬಂದ್ಬಿಡ್ತಾವೆ ಅವ್ರಿಗೆ, ನಾನು ಹೇಳ್ಬಾರ್ದು ಪಾಪ. ಅವ್ರು ಚೆನ್ನಾಗಿರ್ಲಿ, ಅವ್ರ ಭಕ್ತರಾಗ್ಲಿ, ನಾವು ಆಶೀರ್ವಾದ ಇದು ಮಾಡಬೇಕು, ಪ್ರಾರ್ಥನೆ ಮಾಡ್ಬೇಕು ಅವ್ರಿಗೋಸ್ಕರ. ನಾವು ಅವ್ರನ್ನ ಅವ್ನಿಗೆ ಹಂಗೆ ಆಗಬೇಕು, ಅವ್ನಿಗೆ ಹಿಂಗೆ ಆಗಬೇಕು ಅಂತ ನಾವು ಅನ್ಬಾರ್ದು. ನಾವೆಲ್ಲ ಮಾಡ್ತಾ ಇರುವಾಗ ಫಸ್ಟ್ ಏನು ಅತ್ತ ಕೈಚಿದೆಲ್ಲ ಹಾಕೊಂಡು ಏನೋ ಮಾಡ್ತಾ ಇರ್ತಾರೆ, ಅದೇನು ಅಂತ ಕೇಳ್ತಾ ಇರ್ತಾರೆ. ಕೇಳೋರು ನಮ್ಮ ರಾಣಿ ಅವ್ರ ಯಜಮಾನ್ರು ಆವಾಗ ಮಗಳು ಮದುವೆ ಆದ್ಮೇಲೆ ಅವ್ರು ಆಮೇಲೆ ತಿರ್ಗಾಟ ಮಾಡಿದ್ರು. ಆಮೇಲೆ ಇಲ್ಲಿ ಭಗವದ್ಗೀತಾ ಕೃಷ್ಣ ಏನು ಹೇಳ್ತಾ ಇದ್ದಾರೆ, ಪರ್ಪೋಟಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತನ ಆಜ್ಞೆಗಳು ಬಂದು ಯಾವತ್ತು ಎಲ್ಲ ವೇದದ ಸಾರ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಈ ಭಗವದ್ಗೀತಾ ಬಂದು ಉಪನಿಷತ್, ಇದು ಗೀತೋಪನಿಷತ್ ಹೆಸರು ಇದಕ್ಕೆ, ಪಂಚಮ ವೇದ. ಸೊ ಇದಕ್ಕೆ ಇದು ವೇದದ ಸಾರ ಅಂತ ಹೇಳ್ತಾ ಇದ್ದಾರೆ. ಆಸ್ ದಿ ವೇದಾಸ್ ಆರ್ ಎಟರ್ನಲ್, ಸೊ ದಿಸ್ ಟ್ರೂತ್ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್ ಇಸ್ ಆಲ್ಸೋ ಎಟರ್ನಲ್. ಸೊ ವೇದಗಳು ಯಾವ ಥರ ಶಾಶ್ವತವಾದದ್ದು, ಭಗವಂತನ ಚೈತನ್ಯ ಕೂಡ ಅದೇ ಥರ ಶಾಶ್ವತವಾದದ್ದು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅದೇ ತಿರುಳು ಅಂದರೆ ಎಸೆನ್ಸ್, ಸಾರಾಂಶ. ಅದಕ್ಕೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತಾ ಇರೋದು, ನೆಕ್ಸ್ಟ್ ಟೈಮ್ ಏನಂದರೆ, ವೇದಗಳು ಯಾವ ಥರ ಶಾಶ್ವತವಾದದ್ದು. ಶಾಶ್ವತ ಅಂದ್ರೆ ಏನು? ಆದಿ ಅಂತ ಇಲ್ಲ ಅಂತ ಹೆಸರು ಅದಕ್ಕೆ. ಅದೇ ಶಾಸ್ತ್ರಗಳು. ಈ ತರ ಕೃಷ್ಣ ಚೈತನ್ಯಕ್ಕೂ ಆದಿ ಅಂತ ಇಲ್ಲ, ಶಾಶ್ವತವಾದದ್ದು, ಅದು ಯಾವಾಗ್ಲೂ ಇರುತ್ತೆ. ನಾವೇನ್ ಅನ್ಕೊಂತೀರಿ, ನಾವೆಲ್ಲ ಹೊಟ್ಟೋದ್ಮೇಲೆ ಶಾಸ್ತ್ರಗಳು ಯಾರು ಓದಲ್ಲ, ಯಾವಾಗ್ಲೂ ಇದ್ದೇ ಇರುತ್ತೆ. ಯಾವಾಗ್ಲೂ ಇದ್ದಿದೆ, ಇನ್ಮೇಲೂ ಇರುತ್ತೆ. So there are many philosophers who writes comments on the Bhagavad have no faith in Krishna. This will never be liberated from the bondage. So ಯಾರಿಗೆ ಭಗವಂತನ ಆದೇಶದಲ್ಲಿ ಅವ್ರಿಗೆ ನಂಬಿಕೆ ಇಲ್ವೋ ಅವರು ಖಂಡಿತವಾಗಿ ಈ ಕರ್ಮ ಬಂಧನದಿಂದ ಬಿಡುಗಡೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. They will never be liberated from the bondage. Okay, but an ordinary man
ಆದರೆ ಒಂದು ಸಾಧಾರಣವಾದ ವ್ಯಕ್ತಿ ಅವನಿಗೆ ನಂಬಿಕೆ ಇರುತ್ತೆ. ಆ ನಂಬಿಕೆ ಇರೋ ಸಾಧಾರಣವಾದ ವ್ಯಕ್ತಿಗೆ ಭಗವಂತನ ಆಜ್ಞೆಗಳ ಮೇಲೆ ನಂಬಿಕೆ ಇರುತ್ತೆ. ಆದರೆ ಅವನ ಕೈಯಲ್ಲಿ ಈ ಭಗವದ್ಗೀತೆ ಅದೆಲ್ಲ ಓದಕ್ಕಾಗಲ್ಲ, ಓದಕ್ಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಸಾಧಾರಣವಾದ ವ್ಯಕ್ತಿ ಕೃಷ್ಣ ಭಕ್ತಿಗೆ ಬರ್ತಾನೆ, ಆದರೆ ಅವನಿಗೆ ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋಣ, ಇನ್ನೂ ನಾವು ಮುಂದುವರಿಯೋಣ ಅಂತ ಅವನಿಗೆ ತುಂಬಾ ಆಸೆ ಇರುತ್ತೆ. ನಂಬಿಕೆ ಇದೆ, ಆದರೆ ಅವನಿಗೆ ಈ ಆಜ್ಞೆಗಳನ್ನ ಪಾಲನೆ ಮಾಡೋಕ್ಕಾಗ್ತಾ ಇಲ್ಲ. ಅಂತ ಅವ್ರಿಗೆ ಕೂಡ ಮುಕ್ತಿ ಸಿಗುತ್ತಂತೆ, ಯಾಕಂದ್ರೆ ಅವನಿಗೆ ಕೃಷ್ಣನ ಮೇಲೆ ಅಸೂಯೆ ಇಲ್ಲ. ಇನ್ನೊಂದು ಕೃಷ್ಣನ ಮೇಲೆ ನಂಬಿಕೆ ಇದೆ. ಆ ನಂಬಿಕೆ ಒಂದು ಇದ್ಬಿಟ್ರೆ ಕೃಷ್ಣನ ಮೇಲೆ ಕೃಷ್ಣ ಅವನು ಹೆಂಗಾದ್ರು ಮುಂದುವರ್ಸೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಬಿಡ್ತಾರೆ. ಭಕ್ತರನ್ನ ಕಳಿಸ್ತಾರೆ, ಭಗವದ್ಗೀತೆ ಕೊಡ್ತಾರೆ. ಅವ್ರಿಗೆ ಯಾರೋ ಒಬ್ಬನ ಭಕ್ತನ ಕಳಿಸಿ ನಾವು ಭಗವದ್ಗೀತೆ ಕೊಡೋದು ಹೇಳ್ತಾರೆ, ಅವ್ನಿಗೆ ಪ್ರಸಾದ ಕೊಡ್ತಾರೆ, ಮತ್ತೆ ಜಪ ಮಾಡಿಸ್ತಾರೆ ಅವ್ರ ಹತ್ರ. ಈ ಥರ ಅಂತ ಅವ್ರಿಗೆ ಏನು ಮಾಡ್ತಾರೆ, ಒಂದು ನಂಬಿಕೆ ಇರೋ ವ್ಯಕ್ತಿ, ಕೃಷ್ಣನ ಮೇಲೆ ಯಾರು ನಂಬಿಕೆ ಇದೆಯೋ, ಕೃಷ್ಣನ ಮೇಲೆ ಅಸೂಯೆ ಇಲ್ವೋ ಅಂತ ಅವರು ಇಂಥ ಒಂದು ಇದು ಆಜ್ಞೆಗಳನ್ನ ಪಾಲಿಸದೇ ಇದ್ರೇನು ಪರವಾಗಿಲ್ಲ, ಆದರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ಅವ್ರು ಹೆಂಗಾದ್ರೂ ಈ ಕರ್ಮ ಬಂಧನದಿಂದ ಬಿಡುಗಡೆ ಆಗ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 32nd ಶ್ಲೋಕ. ಯತ್ವಯೇತದ್ ಅಭ್ಯಾಶಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಂ ಸ್ತಾನ್ ವಿದ್ದೀನಸ್ತಾನ್ ಅಚೇತಸಃ. ಹೌದೇ, ಏತ್ವೇತದ್ ಅಭ್ಯಾಶಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಂ ಸ್ತಾನ್ ವಿದ್ಧಿ ನಷ್ಟಾನ್ ಚೇತಸಃ. ಏತ್ವೇವಾದಭ್ಯಾಶಯಂತೋ ನಾನು ತಿಷ್ಟಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಂ ಸ್ತಾನ್ ವಿದ್ಧಿ ನಸ್ತಾನ್ ಅಚೇತಸಃ. ಯಾರು ತು ಆದರೆ ಏತತ್ ಈ ಅಭ್ಯಾಸುಯಂತಹ ಅಸೂಯೆಯುಳ್ಳವರಾಗಿ ನಾ ಅನುಷ್ಠಂತೆ ಆಚರಿಸಿಲ್ಲವೋ ಮೇ ನನ್ನ ಆಜ್ಞೆಯನ್ನು ಸರ್ವಜ್ಞಾನ ಸಕಲ ವಿಜ್ಞಾನದಲ್ಲಿ ಅವನ್ನು ನಷ್ಟಾನ್ ಅಚೇತಸಃ ಕೃಷ್ಣ ಪ್ರಜ್ಞ ರಹಿತವಾದವರು. ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಆರಕ್ಷಿಸುವರು ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೂ ಇಲ್ಲದವರು, ವಿಮೂಢರು ಎಂದು ಭಾವಿಸಬೇಕು. ಪರಿಪೂರ್ಣತೆಗಾಗಿ ಅವರು ಪಡುವ ಶ್ರಮದಲ್ಲಿ ನಾಶವಾಗುವರು. ಭಾವಾರ್ಥ: ಕೃಷ್ಣ ಪ್ರಜ್ಞೆ ಇಲ್ಲದಿರುವುದರ ದೋಷವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿ ಆಜ್ಞೆಗೆ ಅವಿಧೇಯರಾದರೆ ಶಿಕ್ಷೆಯುಂಟು, ಹಾಗೆಯೂ ದೇವೋತ್ತಮ ಪರಮಪುರುಷನ ಆಜ್ಞೆಗೆ ಅವಿಧೇಯರಾದವರು ನಿಶ್ಚಯವಾಗಿಯೂ ಶಿಕ್ಷೆಯುಂಟು. ಅವಿಧೇಯನಾದವನು ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯವನಾಗಿ ಆತ್ಮವನ್ನು, ಪರಬ್ರಹ್ಮನನ್ನು, ಪರಮಾತ್ಮನನ್ನು, ದೇವೋತ್ತಮ ಪುರುಷನನ್ನು ಅರಿಯದವನು. ಆದ್ದರಿಂದ ಆತನಿಗೆ ಬದುಕಿನ ಪರಿಪೂರ್ಣತೆಯ ಭರವಸೆಯೇ ಇಲ್ಲ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾರೆ ಅಂದರೆ, ಕೃಷ್ಣ ಭಕ್ತಿ ಮಾಡೋದಕ್ಕೆ ಕೆಲವು ನಿಯಮಗಳೆಲ್ಲ ಇದೆ. ಆ ನಿಯಮಗಳನ್ನ ನೀನು ಪಾಟಿಸ್ತೇ ಇದ್ದರೆ ನೀನು ಎಂಥ ದೊಡ್ಡ ವ್ಯಕ್ತಿ ಆದರೆ ಕೂಡ ನೀನು ಮಾಡೋ ಪ್ರತಿ ಒಂದು ಪ್ರಯತ್ನದಲ್ಲಿ ವಿಫಲವಾಗುತ್ತೆ. ಯಾಕಂದರೆ ನೀನು ವಿಮೂಢಾತ್ಮ ಅಂದರೆ ಭ್ರಮೆನಲ್ಲಿರೋರು. ವಿಮೂಢಾತ್ಮಗೆ ಏನು ಹೇಳಿದ್ದೀರ ಅಲ್ಲಿ? ಪರ್ಫೆಕ್ಟ್ಲಿ ಬಿಫುಲ್ಡ್. ಏನಾಗಿದ್ದಾರೆ ಅದರಲ್ಲಿ ಅರ್ಥ? ಪೂರ್ಣ ಮೂಢ ಅಂದರೆ ಕೆಲವರು ಸ್ವಲ್ಪ ಮೂಢ ಇರ್ತಾರೆ, ಕೆಲವರು ಸಂಪೂರ್ಣವಾಗಿ ಅವ್ರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ, ಮೂಢರಾಗೇ ಇರ್ತಾರೆ. ಅವರು ಏನನ್ನ ಹೇಳಿ, ಭಗವಂತನ ಬಗ್ಗೆ ಹೇಳಿ, ಭಗವಂತನ ಸೇವೆ ಬಗ್ಗೆ ಹೇಳಿ, ಯಾವ ವಿಷಯ ಹೇಳಿದ್ರೂ ಅವ್ರಿಗೆ ಸಂಪೂರ್ಣವಾಗಿ ಮೂಢರಾಗಿರ್ತಾರೆ. ಸೊ ಅವ್ರಿಗೆ ಇಲ್ಲಿ ಹೇಳ್ತಾರೆ, ಬಟ್ ದೋಸ್ ನನ್ನ ಮೇಲೆ ಯಾರು ಅಸೂಯೆ ಪಟ್ಟು ನನ್ನ ಆಜ್ಞೆಗಳನ್ನ ಯಾರು ಪಾಲಿಸದೇ ಇರ್ತಾರೋ, ಅವರು ಆಚರಣೆ ಮಾಡದೇ ಇರ್ತಾರೋ, ಅವರು ಒಂದು ಕಂಪ್ಲೀಟಾಗಿ ಏನಾಗಿದ್ರೆ ನನ್ನ ಜ್ಞಾನದ ಬಗ್ಗೆ ಅವ್ರಿಗೆ ಯಾವುದೂ ಒಂದು ಅರಿವೇ ಇರಲ್ಲ, ನನ್ನ ಜ್ಞಾನನೇ ಅವ್ರಿಗೆ ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ.
ನನ್ನ ಜ್ಞಾನ ಬಗ್ಗೆ ಅವ್ರು ನಾನು ಕೊಡೋದಕ್ಕೆ ಆಗಲ್ಲ, ಯಾಕಂದರೆ ನನ್ನ ಮೇಲೆ ಅಸೂಯೆ ಇದೆ. ಆಮೇಲೆ ಅವ್ರಿಗೆ ಇನ್ನೊಂದು ಆ ಥರ ಯಾಕೆ ಆ ಥರ ಆಗುತ್ತೆ ಹೇಳಿ ನೋಡೋಣ. ಯಾಕೆ ಆ ಥರ ಆಗುತ್ತೆ? ಭಗವಂತನ ಮೇಲೆ ಅಸೂಯೆ ಇರಲ್ಲ, ಅಸೂಯ. ಆಮೇಲೆ ಭಗವಂತನ ಬಗ್ಗೆ ಅರಿವು ಏನಾದರೂ ಹೇಳಿದ್ರೆ ಕೂಡ ಅವ್ರಿಗೆ ಅದ್ರ ಬಗ್ಗೆ ಇದಿರಲ್ಲ, ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಇರಲ್ಲ, ಕೇಳೋಣ ಅಂತ ಒಂದು ಗ್ರಹಿಸೋಣ ಅಂತ ಒಂದು ಭಾವನೆನೇ ಇರಲ್ಲ. ಯಾಕೆ ಆ ಥರ ಆಗುತ್ತೆ ಅವ್ರಿಗೆ? ಏನು ಕಾರಣ? ಜ್ಞಾನ ಇದೆ, ಇದ್ರ ಬಗ್ಗೆ ಜ್ಞಾನ ಯಾಕಿಲ್ಲ ಅಂತ ಕೇಳ್ತಾರೆ. ಆಸೆ ಬೇರೆ ಯಾವುದ್ರ ಬಗ್ಗೆನೂ ಆಸೆ ಜಾಸ್ತಿ ಇರುತ್ತೆ. ಭೌತಿಕವಾದ ಕಲ್ಮಶದಲ್ಲಿ ಆಳ್ಕೊಂಡು ಹೋಗ್ಬಿಡ್ತಾರೆ, ಆಳದಲ್ಲಿ ಹೊರಟೋಗಿರ್ತಾರೆ, ಆಳದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೆ ಏನಾನ ಹೇಳಿ ಅವ್ರ ಪಾಡಿಗೆ ಅವರು ಗೋಡೆಗೆ ಹೇಳ್ದಂಗೆ ಅವ್ರೇನು ಕೇಳೋದೇ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಇಂದ್ರಿಯ ಭೋಗದ ಮೇಲೆ ಆಸೆ ಜಾಸ್ತಿ. ಮತ್ತೆ ಬೇರೆ ಏನೇನೋ ಸಂಪಾದಿಸೋಣ, ಬೇರೆ ಎಲ್ಲೋ ಕೂಡ ನಾವು ಮಜಾ ಮಾಡೋಣ, ಬೇರೆ ಕಡೆ ಎಂಜಾಯ್ ಮಾಡೋಣ ಅಂತ ಅವರು ಮೂಢರು ಅಂತ ಹೇಳ್ತಾರೆ. ಯಾಕಂದರೆ ಉತ್ತಮವಾದ ಒಂದು ಭಕ್ತಿ ಕೊಡುವಾಗ, ಉತ್ತಮವಾದ ಒಂದು ವಿದ್ಯೆ ಕೊಡುವಾಗ ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಇದ್ರ ಮೇಲೆ ಆಸೆ ಬೀಳುವಾಗ ಏನಾಗುತ್ತೆ, ಅವ್ರಿಗೆ ಇದ್ರ ಬಗ್ಗೆ ಏನು ಹೇಳಿದ್ರೇನೋ ಅದೇ ತೆಲುಗುನಲ್ಲಿ ಹೇಳ್ತಾರಲ್ಲ, ತೆಲುಗುನಲ್ಲಿ ಹೇಳ್ತಾರೆ ಇದೇನದು ಗಾಳದಿಗೆ ದಸ್ಸು ಕರ್ಪೂರ ವಾಸನೆ ಅಂತ. ಆ ಥರ ಅವ್ರಿಗೆ ಏನು ಹೇಳಿದ್ರು ಮೂಡ್ರೆ ಅವರು. ಅದು ಕೆಲವು ನಿಯಮಗಳಿದೆ, ಭಕ್ತಿ ಸೇವೆಯಲ್ಲಿ ಕೆಲವು ನಿಯಮಗಳಿದೆ. ಈ ಥರ 16 ರೌಂಡ್ ಚಾಂಟ್ ಮಾಡಬೇಕು, ಪ್ರತಿದಿನ ಭಗವದ್ಗೀತಾ ಓದಬೇಕು, ಭಾಗವತಂ ನಾವು ಕೇಳಬೇಕು. ಆಮೇಲೆ ಇನ್ನೊಂದೇನು ಮುಖ್ಯವಾದ ಅಂದರೆ ಸರಿಯಾದ ಪರಿಪೂರ್ಣವಾದ ಗುರು ಹತ್ರ ನಾವು ಸಂಪರ್ಕ ಮಾಡಬೇಕು. ಈ ಥರ ಎಲ್ಲ ಒಂದು ಕೆಲವು ನಿಯಮಗಳೆಲ್ಲ ವೇದದಲ್ಲೇ ಇರೋದದು, ಮಿಸ್ಕಾನಲ್ಲಿ ಹೇಳಿದಲ್ಲ, ಅದು ಕೃಷ್ಣನೇ ಹೇಳಿದ್ದಾರೆ. ಅಲ್ಲಿ ನೀವೇವಂ ಪರಂಪರಾ ಪ್ರಾಪ್ತಂ ಇಮಂ ರಾಧರ್ಶವಿದು ಅಂತ 14ನೇ ಅಧ್ಯಾಯದಲ್ಲಿ 1-2 ಶ್ಲೋಕ ನೀವು ಓದಿದ್ರೆ ಅದರಲ್ಲಿ ಪ್ರಭುಪಾದ ಕ್ಲೀನಾಗಿ ಕೊಟ್ಟಿದ್ದಾರೆ. ಕೃಷ್ಣನೇ ಹೇಳಿದ್ದಾರೆ ಆ ಥರ. ನನ್ನ ಶಿಷ್ಯರಾದ ಅವ್ರ ಜೊತೆ ಅವ್ರ ಹತ್ರನೇ ನೀವು ಇದು ಮಾಡ್ಕೋಬೇಕು, ಸಂಪರ್ಕ ಮಾಡಬೇಕು, ಆ ವಿದ್ಯೆನೇ ನೀವು ಕೇಳಬೇಕು. ಯಾಕೆ ಆ ಥರ ಹೇಳ್ತಾರೆ ಅಂದರೆ ಬೇರೆಯವ್ರನ್ನ ಹೇಳ್ತಾರೆ. ನಾನು ಹೇಳ್ದಲ್ಲ ಈಗ ಭಗವದ್ಗೀತಾ ಬರೆದ್ಬಿಟ್ಟು ಶ್ಲೋಕನೇ ಇಲ್ಲ. ಇನ್ನೊಬ್ರು ಏನು ಮಾಡಿದ್ದಾನೆ, ಭಗವದ್ಗೀತಾ ಶ್ಲೋಕಾಸ್ ಎಲ್ಲ ಬರೆದ್ಬಿಟ್ಟು ಎಲ್ಲ ಶ್ಲೋಕಾಸು ಬರುತ್ತೆ ಅವನಿಗೆ. 1ನೇ ಶ್ಲೋಕದಿಂದ 7ನೇ ಶ್ಲೋಕವರೆಗೂ ಹೇಳ್ತಾನೆ, 7ನೇ ಶ್ಲೋಕದಿಂದ 1ನೇ ಶ್ಲೋಕ ರಿವರ್ಸ್ ಹೇಳ್ತಾನೆ, ಎಲ್ಲ ಹೇಳ್ತಾನೆ. ಆದರೆ ಅರ್ಥ ಏನಪ್ಪ ಅಂದರೆ ಏನು ಗೊತ್ತಿಲ್ಲ. ನಾನು ನನಗೆಲ್ಲ ಶ್ಲೋಕ ಗೊತ್ತು, ಅರ್ಥ ಏನು ಹೇಳಿದರೆ ಭಗವಂತ 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ, ಈ ಎಲ್ಲ ವೇದಗಳ ಸಾರಾಂಶ ಏನು ಅಂದರೆ ನನ್ನ ತಿಳ್ಕೊಳ್ಳೋದು ಅಂತ ಹೇಳಿದ್ದಾರೆ. ನಾನೇ ಈ ಶಾಸ್ತ್ರಗಳನ್ನ ಬರೆದಿರೋದು, ನನ್ನ ತಿಳ್ಕೊಂಡು ನೀವು ಅದು ಭಕ್ತಿ ಸೇವೆ ಮಾಡದೇ ಇದ್ರೆ ನೀವು ಮಾಡಿರೋದೆಲ್ಲ ವೇಸ್ಟು ಅಂತ ಭಗವಂತನೇ ಹೇಳ್ಬಿಟ್ಟಿದ್ದಾರೆ. ಇದು ಏನದು ವೇದೈಸ್ವ ತತ್ವಂ ಅಹಮೇವ ವೇದ್ಯೈ, ಅದರಲ್ಲಿ ಹೇಳಿದ್ದಾರೆ ಭಗವಂತ. ಎಲ್ಲ ವೇದಗಳು ನೀವು ಓದೋದೇನಕ್ಕಂದ್ರೆ ನನ್ನ ತಿಳ್ಕೊಳಕ್ಕೆ, ನನ್ನ ಅರ್ಥ ಮಾಡ್ಕೊಳಕ್ಕೆ, ಬೇರೆ ಏನಕ್ಕೂ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನ ಬಿಟ್ಟು ಎಲ್ಲ ಸಂಸ್ಕೃತದಲ್ಲಿ ಎಲ್ಲ ಗೊತ್ತು ಅವನಿಗೆ, ಸಂಸ್ಕೃತದಲ್ಲಿ ಗೊತ್ತಿರೋ ವಿಷಯನೇ ಇಲ್ಲ. ಎಕ್ಸಾಂಪಲ್ಲು ನಿನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಹೇಳಿದ್ದಾರೆ ತುಂಬ ಡೀಪಾಗಿ ಅಲ್ಲಿ ಹೋಗಿ ಆ ಸಂಸ್ಥೆನಲ್ಲಿ ಹೋಗಿ ಅವರು ಅನಲೈಸ್ ಮಾಡಿ ಎಲ್ಲ ಕೇಳಿದ್ದಾರೆ. ಈಗ ಬ್ರಹ್ಮಕುಮಾರಿಲಿ 3 ಇದಾಗಿ ಡಿವೈಡ್ ಆಗಿದೆ ಅಂತೆ. ಆ 3 ಇದರಲ್ಲಿ ಏನಾಗಿದೆ ಅಂದರೆ ಅದು 3 ಇದರಲ್ಲಿ ಇವ್ರು ಜಗಳ ಆಡಿ ಹೊರಗಡೆ ಹೋಗಿರೋದು. ಈ 3ರಲ್ಲಿ ಒಬ್ಬ ಏನು ಹೇಳ್ತಾನಂದ್ರೆ ನಾನು ಬ್ರಹ್ಮ ಅಂತ ಹೇಳ್ತಾ ಇದ್ದಾನಂತೆ, ಇನ್ನೊಬ್ಬ ನಾನು ಶಿವ ಅಂತ ಹೇಳ್ತಾ ಇದ್ದಾನಂತೆ, ಇನ್ನೊಬ್ಬ ಹೇಳ್ತಾನೆ ನಾನು ನಾರಾಯಣ ಅಂತ ಹೇಳ್ತಾ ಇದ್ದಾನಂತೆ. ಅವರು ಏನು ಹೇಳ್ತಾರೆ, ಈ ಕಲಿಯುಗದ ಇದು ಎಷ್ಟಪ್ಪ ಏಜ್ ಎಷ್ಟು ಅಂತ ಹೇಳಿದ್ರೆ 12,000 ವರ್ಷ ಅಂತ ಒಬ್ಬನು ಹೇಳ್ತಾ ಇದ್ದಾನಂತೆ. ಆಮೇಲೆ ಇನ್ನೊಬ್ರು 36,000 ವರ್ಷ ಅಂತ ಹೇಳ್ತಾ ಇದ್ದಾರಂತೆ. ಈ ಥರ ಹೇಳ್ತಾರೆ. ಅದೇ ವೇದಗಳಲ್ಲಿ ನೀವು ಸಹಸ್ರ ಯುಗ ಪರ್ಯಂತಂ ಅಂತ ಒಂದು ಶ್ಲೋಕ ಇದೆ. ಅದ್ರಲ್ಲಿ ನೋಡಿದ್ರೆ ಕೃಷ್ಣನೇ ಹೇಳ್ತಾ ಇದ್ದಾರೆ ಬ್ರಹ್ಮಗೆ ಎಷ್ಟು ದಿನ ಇದೆ ಅಂತ, ಕಲಿಯುಗದಲ್ಲಿ ಎಷ್ಟು ದಿನ ಇದೆ ಅಂತ ಹೇಳಿದ್ದಾನೆ. 3.3 ಟ್ರಿಲಿಯನ್ಸ್ ಬಿಲಿಯನ್ಸ್ ಅಂತ ಏನೋ ಒಂದು ಫುಲ್ಲು ಒಂದು ಯುಗದ್ದು, ಒಂದು ಚತುರ್ಯುಗದ್ದು ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಯಾವ ಕಂಪ್ಯೂಟರ್ ನಾವು ಮಾಡೋಕ್ಕಾಗಲ್ಲ. ಅದನ್ನು ಕರೆಕ್ಟಾಗಿ ಕೃಷ್ಣ ಹೇಳಿದ್ದಾರೆ, ಅದನ್ನು ಪ್ರಭುಪಾದ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಬರೆದಿದ್ದಾರೆ. ಸೊ ಈ ಥರ ಎಲ್ಲ ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದರೆ ಮನಸ್ಸಲ್ಲಿ ತೋಚೋ ಥರ ಎಲ್ಲ ಬರೆದಿದ್ದಾರೆ ಅವರು. ಬ್ರಹ್ಮ ನಾನು ಅಂತಾರೆ. ಬ್ರಹ್ಮ ಅಂದರೆ ಯಾರು ಹೇಳಿ ನೋಡೋಣ? ಬ್ರಹ್ಮ ಅಂದರೆ ಅವನು ಬ್ರಹ್ಮ ಅಂತ ಹೇಳ್ತಾನಲ್ಲ, ಆ ಬ್ರಹ್ಮ ಅಂತ ಹೇಳೋಕೆ ಅವ್ನಿಗೇನು ಅರ್ಹತೆ ಇದೆ? ಫಸ್ಟು ಬ್ರಹ್ಮ ಕುಮಾರೀಸ್ ಅಂತ ಹೆಸರಿಟ್ಟಿದ್ದಾರೆ. ಆ ಬ್ರಹ್ಮ ಅಂತ ಹೇಳೋಕೆ ಅರ್ಹತೆ ಏನು ಅವನಿಗೆ? ಏನಿದೆ ಅರ್ಹತೆ? ಬ್ರಹ್ಮ ಯಾರು? ಇಡೀ ಪ್ರಪಂಚದಕ್ಕೆ, ಇಡೀ ಪ್ರಪಂಚ ಅಲ್ಲ, ಇದು ಯೂನಿವರ್ಸ್, ವಿಶ್ವ ಕೂಡ ಅಲ್ಲ, ಅದು ಯೂನಿವರ್ಸ್ ಅಂದ್ರೆ ಒಂದು ಬ್ರಹ್ಮಾಂಡ. ಒಂದು ಬ್ರಹ್ಮಾಂಡದಲ್ಲಿ ಎಷ್ಟು ಲೋಕ ಇದೆ? 14 ಲೋಕಕ್ಕೆ ಅದು ಒಂದು ಲೋಕ ಅಷ್ಟೇ. ಒಂದು ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮ ಇದ್ರೆ ಅಂತ ಬ್ರಹ್ಮಾಂಡಗಳು ಇನ್ಯೂಮರಬಲ್, ಅಸಂಖ್ಯ.
ಒಂದೊಂದು ಬ್ರಹ್ಮಾಂಡದಲ್ಲಿ ಒಂದೊಂದು ಬ್ರಹ್ಮ ಇರ್ತಾರೆ, ಒಂದೊಂದು ಬ್ರಹ್ಮಾಂಡದಲ್ಲಿ ಒಂದು ಸೂರ್ಯ, ಒಂದೊಂದು ಬ್ರಹ್ಮಾಂಡದಲ್ಲಿ ಒಂದು ಚಂದ್ರ ಇರ್ತಾರೆ. ಅಂತ ಅಸಂಖ್ಯವಾದ ಬ್ರಹ್ಮಾಂಡದಲ್ಲಿ ಅವನಿಗಿಂತ ತಿಳುವಳಿಕೆ ವಿಜ್ಞಾನವಂತ ಯಾರೂ ಇಲ್ಲ. ಅದಕ್ಕೆ ಅವ್ರಿಗೆ ಬ್ರಹ್ಮರ್ಷಿ ಅಂತ ಹೆಸರು. ಇವರೆಲ್ಲ ಹಾಕೊಂತಾರೆ ಇವಾಗ ನಾನು ಬ್ರಹ್ಮರ್ಷಿ ಅಂತ. ಆದರೆ ಬ್ರಹ್ಮನಂತ ತಿಳುವಳಿಕೆ ಯಾರು? ಯಾಕಂದ್ರೆ ಸೃಷ್ಟಿನ ಅವರೇ ಕ್ರಿಯೇಟ್ ಮಾಡಿರೋದು. ಸೃಷ್ಟಿ ಮಾಡಿರೋದೇ ಅವರೇ, ಬ್ರಹ್ಮಾಂಡನ ಸೃಷ್ಟಿ ಮಾಡಿರೋದೇ ಅವರೇ. ಕೃಷ್ಣನಿಗೆ ಅಂತ ನೆಕ್ಸ್ಟ್ ಸೃಷ್ಟಿಕರ್ತ ಯಾರಂದ್ರೆ ಬ್ರಹ್ಮ. ಅಂತ ಬ್ರಹ್ಮ ನಾಲೆಡ್ಜ್ ಇವ್ರಿಗಿದೆಯಾ ಅಂತ ಕೇಳ್ತಾ ಇದ್ದೀನಿ. ನಾನೇ ಬ್ರಹ್ಮ ಅಂತ ಕೇಳ್ಕೊಳ್ತಾ ಇದ್ದಾರೆ ಒಂದು ಗ್ರೂಪ್. ಇನ್ನೊಂದು ಗ್ರೂಪ್ ನಾನು ಶಿವ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಗ್ರೂಪ್ ನಾನು ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಈ ಥರ ಇಲ್ಲ. ಆಮೇಲೆ ಇನ್ನೊಂದು ಶಕ್ತಿನೇ ಬಿಟ್ಬಿಡ್ತಾರೆ ಅವರು, ದುರ್ಗಾದೇವಿನೇ ಬಿಟ್ಬಿಡ್ತಾರೆ. ಶಿವನು ಮಾತ್ರ ಇದು ಮಾಡು ಅಂತಾರೆ, ಶಿವನು ಪಾರ್ವತಿ ಬಿಟ್ಬಿಡು ಅಂತ ಹೇಳ್ತಾರೆ. ಯಾಕಂದರೆ ನೀವು ಲಿಂಗ ನೋಡಿದ್ರೆ ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ಮೇಲೆ ಇರೋದು ಬಂದು ಶಿವ, ಕೆಳಗಡೆ ಇರೋ ರೌಂಡ್ ಸರ್ಕಲ್ ಆಗಿರೋ ಅರ್ಧ ಪಾರ್ವತಿ ಅದು. ಸೊ ಶಿವ ಪಾರ್ವತಿ ಇಲ್ಲಾಂದರೆ ಈ ಸೃಷ್ಟಿನೇ ಮೈಂಟೈನ್ ಮಾಡೋಕ್ಕಾಗಲ್ಲ. ಸೊ ಅವನೇನು ಮಾಡ್ತಾರೆ, ಶಿವ ಪಾರ್ವತಿನೇ ಇಲ್ಲ, ಶಿವ ಮಾತ್ರನೇ ಅಂತ ಹೇಳ್ತಾರೆ. ಈ ಥರ ಬೇಡದೇ ಇರೋದೆಲ್ಲ ಹೇಳ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಏನು ಹೇಳ್ತಾ ಇದ್ದಾರೆ ಅಂತ. ಈ ಥರ ಎಲ್ಲ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಸುಮಾರು ಅವರಲ್ಲಿ 140 ಸೆಂಟರ್ ಇದೆಯಂತೆ ಪ್ರಪಂಚದಲ್ಲಿ. ಈ 140 ಸೆಂಟರ್ ಎಲ್ಲಾರು ಅದೇ ಮೌಂಟ್ ಅಬುನಲ್ಲಿ, ಅದು ಗೊತ್ತು ಮೌಂಟ್ ಅಬುನಲ್ಲಿ ಇರೋದು. ಅದು ಆ್ಯಕ್ಚುಲಾಗಿ ಅವ್ನು ಯಾರು ಗೊತ್ತಾ, ಪಾಕಿಸ್ತಾನಲ್ಲಿ ಅವ್ನು ಫೌಂಡರ್ ಇದ್ದಾನಲ್ಲ, ಇದು ಕಂಡಿಡಿದವನು ಅವನು ಪಾಕಿಸ್ತಾನಿ. ಅವನು ಪಾಕಿಸ್ತಾನಲ್ಲಿ ಒಂದು ಮುಸ್ಲಿಂ ಹೆಸರು ಅದು. ಅಲ್ಲಿ ಪಾಕಿಸ್ತಾನಲ್ಲಿ ಇದನ್ನು ಪ್ರಚಾರ ಮಾಡೋಕ್ಕೆ ಹೋದ, ಅಲ್ಲಿ ಬಿಡಲಿಲ್ಲ ಅವರು. ಅದಕ್ಕೆ ಇಂಡಿಯಾನಲ್ಲಿ ಬಂದು ಪ್ರಚಾರ ಮಾಡಿದವನು. ಇಂಡಿಯಾನಲ್ಲಿ ಪ್ರಚಾರ ಮಾಡಿ ಅವನು ದುಡ್ಡು ಸಂಪಾದಿಸೋಕ್ಕೆ, ಹೆಸರು ಸಂಪಾದಿಸೋಕ್ಕೆ, ಕೀರ್ತಿ ಸಂಪಾದಿಸೋಕ್ಕೆ ಏನು ಮಾಡ್ದ, ಇದನ್ನೆಲ್ಲ ಸೃಷ್ಟಿ ಮಾಡಿಕೊಂಡು ಅವನಿಗೆ ಅದಕ್ಕೇನಂದ್ರೆ ಸ್ಪೆಕ್ಯುಲೇಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಸ್ಪೆಕ್ಯುಲೇಷನ್ ಅಂದರೆ ತನ್ನ ಮನಸ್ಸಿಗೆ ಏನೇನೇನು ಬರುತ್ತೋ ಆ ಥರ ತೋಚೋ ಥರ ಅವ್ನು ಮಾಡೋದು. ರಾಜಯೋಗ, ಕರೆಕ್ಟ್. ರಾಜಯೋಗ ಇದೆ ಇಲ್ಲಿ ಕೊಟ್ಟಿರೋ ಭಗವದ್ಗೀತಾ. ರಾಜಯೋಗನಲ್ಲಿ ಏನಂತ ಹೇಳಿದ್ದಾರೆ, ಅವ್ರೇನು ಹೇಳಿದ್ದಾರೆ ಅಂತ ನೋಡಿ. ಅವ್ರು ಕೊಟ್ಟಿರೋ ಇಲ್ಲಿ ರಾಜವಿದ್ಯಾ, ಈ ರಾಜಯೋಗ ಅಂದ್ರೆ ಏನು, ಆ ರಾಜಯೋಗ ಅಂದ್ರೆ ಅವ್ನು ಹೇಳ್ತಾರೆ. ಏನ್ ಹೇಳ್ತಾನೆ ಗೊತ್ತಾ, ಒಂದು ಫಿಲಾಸಫಿ ಅವ್ರ ತತ್ವ ಏನಂದ್ರೆ, ಕೃಷ್ಣನು ನಾರಾಯಣನು ಲಕ್ಷ್ಮಿ ಬಂದು ಮೊದಲನೇ ರಾಜು ಮೊದಲನೇ ರಾಣಿ ಅಂತ ಹೇಳ್ತಾರೆ ಅವರು. ಹೆಂಗ್ ನಾವು ನಂಬ್ತೀರಾ ಅದನ್ನ ಯಾವ ರೀತಿನಲ್ಲಿ ನೀವು ಅದನ್ನ ನಂಬ್ತೀರಾ? ತಪ್ಪಲ್ವಾ? ಅದು ತಪ್ಪಲ್ವಾ? ಅವ್ರೇನ್ ರಾಜ ರಾಣಿನ ಅವರು? ಇಡೀ ಅದು ಒಂದರಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವ್ರು ಎಷ್ಟು ತಪ್ಪು ಮಾಡಿದ್ದಾರೆ ಅಂತ. ಅದು ಒಂದರಲ್ಲಿ ಮಾತ್ರ ಗೊತ್ತಾಗ್ಬಿಡುತ್ತೆ. ನಾರಾಯಣ ಲಕ್ಷ್ಮಿ ಯಾರು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅದು ನಮ್ಮ 1ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಓದಿದ್ದೀರಿ ಭಾಗವತಮಲ್ಲಿ. ಇವರೆಲ್ಲ ಯಾರು, ಕೃಷ್ಣ ಹೆಂಗ್ ಬರ್ತಾರೆ, ಬಲರಾಮ ಹೆಂಗ್ ಬರ್ತಾರೆ, ಆಮೇಲೆ ಇವರು ಅವ್ರು ಯಾರು, ವಸುದೇವ ಅನಿರುದ್ಧ ಇವರೆಲ್ಲ ಹೆಂಗ್ ಬರ್ತಾರೆ, ಸಂಕರ್ಷಣ ಇವರೆಲ್ಲ ಹೆಂಗ್ ಬರ್ತಾರೆ, ಮತ್ತೆ ನಾರಾಯಣ ಹೆಂಗ್ ಬರ್ತಾರೆ ಅಂತ ಅದ್ರಲ್ಲಿ ಹೇಳಿದಿರಲ್ಲ. ಇವ್ರು ಹೇಳಿದ್ರೆ ನಾರಾಯಣ ಲಕ್ಷ್ಮಿ ಬಂದು ಫಸ್ಟ್ ಇದು ಅರಸರು, ಇದು ನಾರಾಯಣ, ಇದು ಯಾರು ಇನ್ನೊಬ್ರು, ಇವರು ಲಕ್ಷ್ಮಿ ಬಂದು ಫಸ್ಟ್ ಮಹಾರಾಣಿ. ಅವರು ಏನು ಸಾಧಾರಣವಾದ ರಾಜ ರಾಣಿ ಹೇಳೋದಕ್ಕೆ ಇದೆಲ್ಲ ತಪ್ಪಾದ ತತ್ವ. ಇದನ್ನ ಜನ ಗೊತ್ತಿದ್ರೆ ಫಾಲೋ ಮಾಡ್ತಾ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಯಾವ ತರ ಧ್ಯಾನ ಅದು? ಯಾವ ತರ ಧ್ಯಾನ ಹೇಳಿ ನೋಡೋಣ. ಯಾರ ಮೇಲೆ ಧ್ಯಾನ ಮಾಡ್ತಾರೆ? ಯಾವ ತರ ಧ್ಯಾನ? ಸುಮ್ಮನೆ ಬೆಳಕು ಅಂದ್ರೆ ಬೆಳಕು ಮೇಲೆ ಧ್ಯಾನ ಮಾಡಿ ಏನು ಉಪಯೋಗ? ಜ್ಯೋತಿ ಯಾರು ಬೆಳೆದು ಒಂದು ವಿಧ ಜ್ಯೋತಿ ಸ್ವರೂಪ ಅಷ್ಟೇ. ಜ್ಯೋತಿ ಸ್ವರೂಪ ನಾನು ನಿಮ್ಗೆ ಹೇಳಿದ್ನಲ್ಲ, ಅದು ಫಸ್ಟ್ ಸ್ಟೇಜ್ ಅಷ್ಟೇ. ತುಂಬಾ ಲೋವೆಸ್ಟ್ ಕ್ಲಾಸ್, LKG UKG ಕ್ಲಾಸ್. ಅದು ನಾವು ನೋಡ್ತಾ ಇರೋದು ಹೈಯೆಸ್ಟ್ ಟಾಪ್. ಭಗವಂತನೇ ನಾವು ನೋಡೋಕೆ ಹೋಗ್ತಾ ಇದ್ದೀರಿ. ಆ ಜ್ಯೋತಿ ಎಲ್ಲಿಂದ ಬರುತ್ತೆ ನಿಮ್ಗೆ? ನಾವು 2ನೇ ತರಗತಿನೂ ಬಿಟ್ಬಿಟ್ರಿ. 2ನೇ ತರಗತಿನೂ ಪಾರ್ಷಿಯಲ್ ಅಷ್ಟೇ. ಅದು ಅದರಲ್ಲೊಂದು ಭಾಗ. ಮೊದಲನೇದು ತುಂಬಾ ಲೋವೆಸ್ಟ್ ಭಾಗ, ಕೀಳುಮಟ್ಟವಾದ ಭಾಗ. 2ನೇದು ಒಂದು ಭಾಗ ಮುಖ್ಯ, ಒಂದು ಸ್ವಲ್ಪ ಮಟ್ಟಿಗೆ ಭಾಗ ಪರಮಾತ್ಮ ಅನ್ನೋದು. 3ನೇದು ಬಂದು ಭಗವಂತ. ನಾವು ನೇಸಿದೀಗ ನಮ್ಮ ದೇವಸ್ಥಾನಕ್ಕೆ ಹೋಗ್ತೀರಿ, ನಗರೇಶ್ವರ ದೇವಸ್ಥಾನಕ್ಕೆ. ಒಳಗಡೆ ಇವರು ಶಿವ ಲಿಂಗ ಇದ್ದಾರೆ, ನಮ್ಮ ಇವರು ವರದಾಕೃಷ್ಣ ಎಲ್ಲ ಇದ್ದಾರೆ. ನಾವೇನು ಮಾಡ್ತೀವಿ, ದೇವಸ್ಥಾನಕ್ಕೆ ಒಳಗಡೆ ಹೋಗೋದು ಬಿಟ್ಬಿಟ್ಟು ಅಲ್ಲಿ ತುಂಬ ಲೈಟ್ಸ್ ಹಾಕ್ಬಿಟ್ಟಿದ್ದಾರೆ, ಫ್ಲಾಶ್ ಲೈಟ್ಸು, ಅದು ಇದು ಎಲ್ಲ ಲೈಟ್ಸು ಮಾಡಿ. ಇವಾಗೆಲ್ಲ ಬರುತ್ತಲ್ಲ ಇದು ಮಾಡರ್ನ್ ಲೈಟ್ಸು ಎಲ್ಲ ಹಾಕ್ಬಿಟ್ಟು ದೇವಸ್ಥಾನದಿಂದ ಹೊರಗಡೆ ಜ್ಯೋತಿ ಬರ್ತಾನೆ ಇದೆ. ಏನಪ್ಪ ದೇವಸ್ಥಾನಕ್ಕೆ ಹೋಗೋದೇ ಬೇಡ, ಇಲ್ಲೇ ಜ್ಯೋತಿ ಬರ್ತಾ ಇದೆ ಲೈಟು, ಇದನ್ನೇ ನೋಡ್ಕೊಂಡು ನಮಸ್ಕಾರ ಹಾಕ್ಬಿಟ್ಟು ಹೋಗೋಣ ಅಂದರೆ ಅದು ಮೂರ್ಖತನ ಅಂತಾನೆ. ಅದು ಆ ಮೂರ್ಖತನೇ ಅವ್ರು ಹೇಳ್ತಾ ಇರೋದು. ಆ ರಾಜಯೋಗನ ಅದು ಬೇರೆ ಏನೂ ಇಲ್ಲ. ಧ್ಯಾನ ಮಾಡಿಕೊಂಡು ಅದು ಫಸ್ಟ್ ನಮ್ಮ ಬೇಸಿಕ್ಸೇ ಇಲ್ವಲ್ಲ ಅಲ್ಲಿ. ಯಾರ ಮೇಲೆ ನೀನು ಧ್ಯಾನ ಮಾಡ್ತಾ ಇದೆಯಾ, ನಿನ್ನ ಉದ್ದೇಶ ಏನು, ನಿನ್ನ ಗಮ್ಯ ಏನು, ನಿನ್ನ ತತ್ವ ಏನು, ನೀನು ಎಲ್ಲಿಂದ ಇದೆಲ್ಲ ನೀನು ಇದು ಮಾಡ್ಕೊಂಬಂದೆ, ಯಾವ ವೇದಗಳಲ್ಲಿ ಇದೆ. ಕೃಷ್ಣ ನಾರಾಯಣ ಲಕ್ಷ್ಮಿನ ರಾಜ, ನೀನು ರಾಣಿ, ಮಹಾರಾಜ, ಫಸ್ಟ್ ರಾಣಿ ಅಂತ ಹೇಳ್ತಾರೆ ಅವರು. ಆಮೇಲೆ ಆಡಮ್ ಅಂಡ್ ನೀವು ಮೊದಲನೇ ಇವರು ಅಂತ ಹೇಳ್ತಾರೆ ಅವರು.
ಆದಮ್ ಅಂಡ್ ಈವ್ ಅಲ್ಲ, ಅವರೇ ಮೊದಲನೇ ಇದು ವ್ಯಕ್ತಿ. ಸೃಷ್ಟಿಯಿಂದ ಬಂದಿರೋದು ಅವರೇ ಫಸ್ಟ್ ಅಂತೆ. ಅದೆಲ್ಲ ತಪ್ಪದು. ಆಡಮ್ ಅಂಡ್ ಈವ್ ಎಲ್ಲಿ ಮೊದಲನೇ ಸೃಷ್ಟಿ ಯಾವಾಗಲೂ ಇದೆ. ಭೌತಿಕವಾದ ಸೃಷ್ಟಿನ ಇವರು ಕ್ರಿಯೇಟ್ ಮಾಡಿದ್ರು, ಮಹಾವಿಷ್ಣು. ನಾನು ನಿಮ್ಗೆ ಹೇಳಿದ್ನಲ್ಲ, ಕರ್ಣೋದಯಾಕ್ಷ ವಿಷ್ಣು, ಗರ್ಭೋದಯಾಕ್ಷ ವಿಷ್ಣು, ಇವರು ಸೃಷ್ಟಿ ಮಾಡಿರೋದು. ಇದನ್ನೆಲ್ಲ ಯಾವುದು ಅವ್ರು ಏನು ಹೇಳಲೇ ಇಲ್ಲ. ಅವ್ರ ಬುಕ್ಸಲ್ಲಿ ನೀವು ಓದಿ, ನೀವು ಅವ್ರ ಬುಕ್ಸ್ ಓದಿದ್ರೆ ಗೊತ್ತಾಗ್ಬಿಡುತ್ತೆ, ಅದ್ರಲ್ಲಿ ಏನು ತತ್ವನೇ ಇಲ್ಲ. ಅವರು ಸುಮ್ಮನೆ ಯಾಮರಿಸ್ತಾ ಇದ್ದಾರೆ ಅಷ್ಟೇ ಜನನ. ಈ ಥರ ಇವರೊಬ್ಬರೇ ಅಲ್ಲ, ತುಂಬ ಜನ ಯಾಮರಿಸ್ತಾ ಇದ್ದಾರೆ. ತುಂಬ ಜನ ಪತಾಂಜಲಿ ಸಿಸ್ಟಮ್, ಇವನು ರಾಮ, ಅವನ ಹೆಸರು ರಾಮದೇವು, ಇವರೆಲ್ಲ ಇನ್ನೊಬ್ಬ ಯಾರೋ ಇದ್ದಾನೆ, ಬೇಕಾದಷ್ಟು ಜನ ಅವರವರು ಅದೇ ಭಗವಂತ ಕೃಷ್ಣ ಏನು ಹೇಳ್ತಾರೆ. ಅದು ಭಗವದ್ಗೀತಾ ಬಗ್ಗೆ ನಂಬಿಕೆ ಇದ್ದವರೆಲ್ಲ ಬರೀತಾ ಇದ್ದಾರೆ, ಏನೇನೋ ಬರೀತಾ ಇದ್ದಾರೆ. ಕೃಷ್ಣ ನಾರಾಯಣನೇ ಅವನು ಮೊದಲನೇ ರಾಜ, ಲಕ್ಷ್ಮಿ ಮೊದಲನೇ ರಾಣಿ ಅಂದರೆ ಏನು ತತ್ವ ಅದು? ಆಮೇಲೆ ಇದು ಮೊದಲನೇ ವ್ಯಕ್ತಿ ಯಾರು, ಮೊದಲನೇ ಗಂಡಸು ಯಾರು, ಮೊದಲನೇ ಹೆಂಗಸೆ ಅಂದರೆ ಆಡಮ್ ಅಂಡ್ ಈವ್ ಅಂತ ಹೇಳ್ತಾರೆ. ಇಂಗ್ಲೀಷ್ ಅವ್ರು ಹೇಳ್ದಂಗೆ ಹೇಳ್ತಾನೆ. ಇಂಗ್ಲೀಷಲ್ಲಿ ಇವನು ಒಬ್ಬನಿದ್ದಾನೆ, ಅವನ ಹೆಸರೇನೋ, ಅವನು ತುಂಬ ಚೆನ್ನಾಗಿದೆ ಅವನ ಹತ್ರ. ಅವನೇನು ಹೇಳ್ತಾನೆ ಅಂದರೆ, ಕೋತಿಗಳಿಂದ ನಾವು ಬಂದಿರೋದು ಅಂತ ಹೇಳ್ತಾ ಇದ್ದಾನೆ. ಕೋತಿಯಿಂದ ನಾವು ಬಂದಿದ್ದೀರಾ, ಕೋತಿಯಿಂದ ಬಂದ್ರೆ ನಮ್ಮ ಆಕಾರ ಹೆಂಗಿರ್ಬೇಕು, ಕೋತಿಗಳ ಥರನೇ ಇರ್ಬೇಕು ನಾವು. ತಪ್ಪದು, ಅದು ಸೈಂಟಿಸ್ಟ್ ಹೇಳಿರೋದು, ಒಂದು ಸೈಂಟಿಸ್ಟು. ಈ ಸೈಂಟಿಸ್ಟ್ ಎಲ್ಲ ಹೆಂಗಂದ್ರೆ, ವಿಜ್ಞಾನದವರೆಲ್ಲ ಹೆಂಗಂದ್ರೆ, ನಾವು ಆದಿಮಾನವದಿಂದ ಬಂದವರ ನಾವು. ನೀವು ಹೇಳಿ ನೋಡೋಣ, ನಾವು ಹೆಂಗ್ ಬಂದಿರಿ ಅಂತೇಳಿ ನೋಡೋಣ. ಭಗವಂತನ ಸೃಷ್ಟಿ ಇದು. ಒಂದು ಗಂಡ ಹೆಂಡತಿ ಸೇರ್ಕೊಂಡ್ರೆ ನಾವು ಮಗು ಬರುತ್ತೆ. ಮಂಗ ಹೆಂಗ್ ಬಂದ್ರು, ಅದಕ್ಕೆ ಹೇಳ್ಬೇಕು ನೀವು ಪ್ರಶ್ನೆ. ಈ ಸೃಷ್ಟಿ ಬಂದು ಹಂಗ್ ಬಂದಿಲ್ಲ ಭಗವಂತ. ಹೇಗೆ ನಾನು ಹೇಳಿದ್ರೆ ನಿಮ್ಗೆ ಒಂದ್ಸಲ, ಅದಕ್ಕೆ ಉದಾಹರಣೆ ಏನಂದ್ರೆ, ಒಂದು ಮೊದಲನೇ ಈ ಸೃಷ್ಟಿ ಮಾಡಿರೋದೇ ಭಗವಂತ. ಫಸ್ಟ್ ಇದರಿಂದ ಸ್ಟಾರ್ಟ್ ಆಗೋದು ನನಗೆ. ಯಾವುದೋ ಈ ಮಹಾವಿಷ್ಣು ಅಂತ ಹೇಳಲ್ಲ, ಅವರು ಈ ಭೌತಿಕ ಸೃಷ್ಟಿನ ನೋಡ್ತಾರೆ. ನಾನು ನಿಮ್ಗೆ ಹೇಳಿದಲ್ಲ, ಏನದು ಶಿವನಿಂದ ಇದು ವಿಷನ್, ಆ ದೃಷ್ಟಿ ನೋಡ್ತಾರೆ. ಭೌತಿಕ ಪ್ರಪಂಚ ನೀವು ನೋಡ್ತಾರೆ. ಭೌತಿಕ ಪ್ರಪಂಚ ನೋಡುವಾಗ ಅಣ್ಣ ಬಂದು ತಂಗಿಗೆ ಇದು ಸಂಬಂಧ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಶಂಭು ದೃಷ್ಟಿ ಅಂತ ಹೆಸರು ಅದಕ್ಕೆ ಆ ದೃಷ್ಟಿಯಿಂದ ಶಂಭು ಬರ್ತಾರೆ. ಆ ಶಂಭು ಬಂದು ದುರ್ಗಾ ಜೊತೆ ಸೇರ್ತಾರೆ. ಆ ದುರ್ಗಾ ಜೊತೆ ಸೇರುವಾಗ ಈ ಭೌತಿಕ ಸೃಷ್ಟಿ ಆಗುತ್ತೆ. ಇದು ಸೃಷ್ಟಿ ಆಗೋದು. ಒಂದು ಇದು ಮಂಗನಿಂದ ಬಂದ್ರೆ ಅಂದ್ರೆ ಏನರ್ಥ ಅದಕ್ಕೆ? ಇವರು ಸೃಷ್ಟಿ ಆದ್ಮೇಲೆ ಈ ಭೌತಿಕ ಪ್ರಪಂಚನೇ ಸೃಷ್ಟಿ ಆಗಿರೋದು. ಇದಿಲ್ದಿರ ಆಡಮ್ ಅಂಡ್ ಈವ್ ಮಂಗನಿಂದ ಬಂದಿರೋದು. ಆ ಕೋತಿಗೆ 4 ಕಾಲಿತ್ತು, ಅದಕ್ಕೆ ನಡ್ಕೊಂಡು ಹೋಗ್ಬಿಡ್ತು, ಆವಾಗ ಅದು 2 ಕಾಲಾಗೋಯ್ತು. ಏನೇನು ಸ್ಪೆಕ್ಯುಲೇಷನ್ ಅಂದರೆ ಮನಸ್ಸಿಗೆ ತೋಚೋದರ ಅಲ್ಲ, ಊಹೆ, ಮನಸ್ಸಲ್ಲಿರೋ ಊಹೆ ಮಾಡೋದು, ಹುಟ್ಟಿಸ್ಕೊಂಡು ಹೇಳೋದು, ಸೃಷ್ಟಿ ಮಾಡ್ಕೊಂಡು ಹೇಳೋದು. ಇದೆಲ್ಲ ನಾವು ಏನಂದರೆ ಶಾಸ್ತ್ರದಲ್ಲಿ ನೋಡಬೇಕು. ಶಾಸ್ತ್ರದಲ್ಲಿ ಅನ್ವೇಷಣೆ ಮಾಡಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಈ ಭೌತಿಕ 3ನೇ ಅಧ್ಯಾಯ, ನಿಮ್ಗೆ 2ನೇ ಅಧ್ಯಾಯ ಅಷ್ಟೊಂದು ರಿವಿಷನ್ ಮಾಡಿ ನಾನು ನಿಮಗೆ ಭಾಗವತಮಲ್ಲಿ. ಯಾಕಂದ್ರೆ ಅದನ್ನೆಲ್ಲ ನಂಬಿಡ್ತೀರ ನೀವು. ನಾನು ನಮ್ದವನೇ. ಆಮೇಲೆ ಶಾಸ್ತ್ರ ಹೋದ್ಮೇಲೆ ಗೊತ್ತಾಯ್ತು, ಓ ಈ ಥರದ. ನಾನು ಹಂಗೆ ಅನ್ಕೊಂಡೆ, ನೀವು ಹೇಳಿದಂಗೆ ಮಂಗನಿಂದನೇ ಬಂದಿರೋದಂತ. ಮಂಗ ಎಲ್ಲೋ ಈ ಭೌತಿಕ ಪ್ರಪಂಚನ ಹೇಳಿರೋದಲ್ಲ, ಇದು ಭಗವಂತನೇ ಹೇಳ್ಬಿಟ್ಟಿದ್ರಲ್ಲ. ಮೊದಲನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ ತುಂಬಾ ಬೆಂಕಿ ಕಂಡಿಡಿದಿಲ್ಲ. ಮಂಗ ಏನ್ ಮಾಡ್ತಾ ಒಂದು ಕಲ್ಲು ಇನ್ನೊಂದು ಕಲ್ಲು ಟಚ್ ಮಾಡಿ ಬೆಂಕಿ ಉತ್ಪತ್ತಿ ಆಯ್ತು. ಆ ತರ ಜನರೇಷನ್ ಬಂದಿರೋದು ಅಂತ ಹಿಸ್ಟ್ರಿಯಲ್ಲಿ ಓದೋವಾಗ ಬರ್ದಿರೋ ಯಾರು, ಹಿಸ್ಟ್ರಿ ಬರ್ದಿರೋರು ಯಾರು? ಅದು ವಿದ್ಯಾಭ್ಯಾಸಕ್ಕೋಸ್ಕರ ಬರ್ದಿರೋದು ಅಷ್ಟೇ. ಬಟ್ ಇಲ್ಲಿ ಇದರಲ್ಲಿ ಕ್ಲಿಯರ್ ಕಟ್ ಆಗಿದೆಯಲ್ಲ, ವೇದದಲ್ಲಿ ಕೊಟ್ಬಿಟ್ಟಿದಾರಲ್ಲ. ಅವಾಗ ಅದು ವೇದದಲ್ಲಿ ನೋಡಿ ಬರ್ದಿರೋದಲ್ಲ. ಅದು ಒಂದು ಕಲ್ಲು ಟಚ್ ಆದ್ರೆ ಬರುತ್ತೆ ಬೆಂಕಿ, ಅದು ಜರ್ಕಾದ್ರೆ ಬಂದೇ ಬರುತ್ತೆ. ಕರೆಕ್ಟ್, ಹೌದೌದು. ಅದು ಗೂಗಲಲ್ಲಿ ಹಾಕಿದ್ರೆ ಕೂಡ ಅದೇ ಬರುತ್ತೆ. ಇವಾಗ ಗೂಗಲಲ್ಲಿ ಹಾಕೋದು ಎಲ್ಲ ಕರೆಕ್ಟ್ ಅಲ್ಲ, ಕೆಲವು ಕರೆಕ್ಟ್ ಇರುತ್ತೆ, ಕೆಲವು ಕರೆಕ್ಟ್ ಇರಲ್ಲ. ಅವನ್ನೇ ಮನುಷ್ಯ ಅಂತ ತಿಳ್ಕೊಂಬಿಟ್ಟಿದ್ದು. ಇಡೀ ಪ್ರಪಂಚನೇ ಫಸ್ಟ್ ಬಂದಿದ್ದು ಮನುಷ್ಯ, ಆದಿಮಾನವ. ಇವನ್ ಪ್ರಪಂಚಕ್ಕೆ ಉಳಿಸಿದ್ದು 99% ಶಾಸ್ತ್ರಗಳು ಯಾರು ಓದಲ್ಲ. ಯಾಕಂದ್ರೆ ಸ್ಕೂಲಲ್ಲಿ ಏನಾರ ಕೊಟ್ರೆ ಅದೇ ವೇದ ಸಾಲ ಎಲ್ರಿಗೂ. 99% ಇವಾಗ ನೀವು ನೋಡಿ ತಮಿಳ್ನಾಡಿನಲ್ಲಿ ಕರ್ನಾಟಕದ ಬಗ್ಗೆ ಬುಕ್ಕಲ್ಲಿ ಬರ್ತಾ ಇದೆ, ಸಿಲೆಬಸ್ ಅಲ್ಲಿ. ಅವಾಗ ಏನಕ್ಕೆ ಗೊತ್ತಾರೆ ಮಕ್ಕಳು, ಕರ್ನಾಟಕದ ದೊಡ್ಡ ಭಕ್ತ, ದೊಡ್ಡ ತ್ಯಾಗಿ, ಅವ್ನು ಮಾಡಿರೋ ಕೆಲ್ಸಗಳು, ಎಂಥ ವ್ಯವಹಾರಗಳು ಅವ್ನು ಮಾಡಿರೋದು ಅದು ಯಾರಿಗೂ ಗೊತ್ತಿಲ್ಲ. ಅವನ್ನ ಸಿಲೆಬಸ್ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಥರ ಸಿಲೆಬಸ್ಸು ಪ್ರಿಪೇರ್ ಮಾಡೋನು ಬಂದು ಶಾಸ್ತ್ರಗಳು ಓದಿರಬೇಕು. ಅದಕ್ಕೆ ಯಾರಿಗೂ ಆಧ್ಯಾತ್ಮಿಕವಾದ ಇದಿಲ್ಲ, ಜ್ಞಾನ ಇಲ್ಲ. ಯಾಕಂದರೆ ಇವ್ರಿಗೆ ಏನೇನು ಬೇಕೋ ಆ ಸಿಲೆಬಸ್ನ, ಯಾಕಂದ್ರೆ ಅಲ್ಲಿ ಕುತ್ಕೊಂಡಿರೋನ್ಗೆ ಆಧ್ಯಾತ್ಮಿಕ ಜ್ಞಾನ ಇರಬೇಕು. ಅವನು ಸರ್ಕಾರ ಯಾರು ನಡೆಸ್ತಾನೋ ಅವನಿಗೆ ಆಧ್ಯಾತ್ಮಿಕವಾದ ಜ್ಞಾನ ಅವ್ನಿಗೆ ಗೊತ್ತಿರಬೇಕು. ಶಾಸ್ತ್ರಗಳ ಬಗ್ಗೆ, ವೇದಗಳ ಬಗ್ಗೆ ಗೊತ್ತಿರಬೇಕು. ಸೊ ಇದು ಆಡಮ್ ಅಂಡ್ ಈವ್ ಇದೆಲ್ಲ ಏನಂದರೆ ಬರೀ ವ್ಯೂಹೆ ಮಾಡ್ಕೊಂಡು ಬರ್ದಿರೋದು. ತುಂಬ ಇದು ಒಂದೇ ಅಲ್ಲ, ಬೇಜಾನಿದೆ.
ನೀವು ಆ ಥರ ಹೇಳಿದ್ರೆ ಅದು ವಿಜ್ಞಾನದಲ್ಲಿ ಬರುತ್ತಲ್ವಾ ಅದು. ಈ ವಿಜ್ಞಾನದವ್ರ ನೋಡಿ ಒಂದು ಕಂಡುಹಿಡಿತಾರೆ, ಅದನ್ನ ಅವನು ಹೋದ್ಮೇಲೆ ಅವನ ಅನಂತರ ಎಷ್ಟು ವಿಜ್ಞಾನಿಗಳು ಬಂದು ಅದು ತಪ್ಪು ಅಂತ ಹೇಳ್ತಾರೆ ಗೊತ್ತಾ ನಿಮ್ಗೆ. ಇವನ್ ಬರ್ದಿರೋದು ತಪ್ಪು, ಇವನ್ ಶಾಸ್ತ್ರ ಸರಿಗಿಲ್ಲ ಅಂತ ಹೇಳ್ತಾರೆ. ಅವ್ನು ಇನ್ನೊಬ್ಬ ಬರ್ತಾನೆ ಇದು ಕರೆಕ್ಟು ಅಂತಾನೆ. ಈಗ ಮೊದಲು 2-in-1 ಟೇಪ್ ರೆಕಾರ್ಡ್ ಬಂತು, ಇವಾಗ ಇದೆಯಾ? ಇಲ್ಲ. ಆಮೇಲೆ ಆ ಪ್ಲೇಟ್ ಸ್ಟೀರಿಯೋ ಟೈಪ್ ಬಂತು, ಇವಾಗ ಇದೆಯಾ? ಇಲ್ಲ. ಗ್ರಾಮಫೋನ್ ಸೈಂಟಿಸ್ಟ್ ವಿಜ್ಞಾನ ಮುಂದುವರಿತಾ ಅಲ್ಲ, ಅದು ಹೋಗ್ತಾ ಇರುತ್ತೆ. ಅದು ಶಾಶ್ವತವಾಗಿ ಇರಲ್ಲ ಅಂತ ನಾನು ಹೇಳ್ತಾರೆ ನಿಮ್ಗೆ. ಅದು ಶಾಶ್ವತವಾಗಿ ಇರಲ್ಲ. ಯಾವುದೇ ವಿಜ್ಞಾನ ಬಂದು ಶಾಶ್ವತವಾಗಿರಲ್ಲ. ಆದ್ರೆ ಭಗವಂತನ ವಿಜ್ಞಾನ ಶಾಶ್ವತವಾಗಿರುತ್ತೆ. ಯಾಕಂದ್ರೆ ಅವನು ವೇದಗಳಲ್ಲಿ ಬರೆದು ಬಿಟ್ಟಿದ್ದಾರೆ. ಭಗವಂತನೇ ಸ್ವಯಂ ಆಗಿ ಅವರೇ ಹೇಳಿರೋದು ಇದು. ಭಾಗವತಮಲ್ಲಿ ಒಂದು ಶ್ಲೋಕ ಬರುತ್ತೆ, ನಾನೇ ಈ ವೇದಗಳ ಶಾಸ್ತ್ರಗಳನ್ನ ಬರೆದಿರೋದಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ಅದನ್ನ ನಾವು ನಂಬೇಕಾ, ನಾವು ಇದನ್ನ ನಂಬೇಕಾ? ವಿಜ್ಞಾನಿಗಳು ಬರೆದಿರೋದು ನಂಬೇಕಾ, ಇದನ್ನ ನಂಬೇಕಾ? ಯಾಕಂದ್ರೆ ಹೋಗೋದು ಇಲ್ಲ, ಇದ್ರಲ್ಲಿ ಇದೆಯಂತೆ ವೇದಗಳಲ್ಲಿ ನೋಡ್ಕೊಂಡೆ ಫಾಲೋ ಮಾಡ್ತಾ ಇದಾರಂತೆ. ಯಾರು ಚಂದ್ರಲೋಕಕ್ಕೆ ಹೋಗ್ತಾರಲ್ಲ ಈಗ, ವೇದಗಳಲ್ಲಿ ನೋಡ್ಕೊಂಡೆ ಫಾಲೋ ಮಾಡ್ತಾ ಇದಾರಂತೆ. ಅದಕ್ಕೆ ಪ್ರಭುಪಾದ ಅದು ಒಳ್ಳೆ ಪ್ರಶ್ನೆ. ಅದಕ್ಕೆ ಪ್ರಭುಪಾದ ಏನಾಯ್ತಾರೆ ಗೊತ್ತಾ? ಹೋಗಿ ನೀನೇನಪ್ಪ ಮಾಡ್ತೀಯಾ? ಚಂದ್ರಗ್ರಹಣಕ್ಕೆ ಹೋಗು, ಏನ್ ಮಾಡ್ತೀಯ ನೀನು? ಅದು ಹೋಗೋದು ಏನಕ್ಕೋಸ್ಕರ, ಅದಕ್ಕೆ ಉಪಯೋಗ ಏನು? ಕೋಟಾಂತರ ರೂಪಾಯಿ, $multi-millions ಅದಕ್ಕೆ ಖರ್ಚು ಮಾಡಿದ್ದಾರೆ ಅದು ಹೋಗೋದಕ್ಕೆ. ಯಾಕಂದ್ರೆ ಅವನು ನಾಸವನು ಹೋಗಿದ್ದಾನೆ, ಚೈನಾವನು ಹೋಗಿದ್ದಾನೆ, ಜಪಾನ್ ಇವನು ಹೋಗ್ತಾನೆ, ಅವನು ಹೋಗ್ತಾನೆ, ಅಂದ್ರೆ ನಾವು ಹೋಗ್ತಾ ಇದ್ವಿ. ಬಟ್ ಉದ್ದೇಶ ಏನು? ಅದಕ್ಕೆ ಹೋಗೋ ಉದ್ದೇಶ ಏನು? ಜ್ಞಾನ ತಿಳ್ಕೊಳಕ್ ಹೋಗ್ತಾರೆ. ಅಲ್ಲಲ್ಲ, ಅದಕ್ಕೆ ಏನು ಹೋಗಿರೋದಂದ್ರೆ ಈ ಮೊಬೈಲ್ ಟೆಕ್ನಾಲಜಿ ಎಲ್ಲ ಅದನ್ನ ಅಡ್ವಾನ್ಸ್ ಮಾಡೋದಕ್ಕೆ ಹೋಗೋದವರು, ಅಪ್ಡೇಟ್ ಮಾಡೋದು. ಇವಾಗ 1G ಬಂತು, 2G ಬಂತು ಮೊಬೈಲಲ್ಲಿ, 3G ಬಂತು, 4G, ಇವಾಗ 5G ಬಂತು. ಇದನ್ನ ಅಡ್ವಾನ್ಸ್ ಮಾಡೋದಕ್ಕೆ ಇನ್ನೂ ಏನೇನೆಲ್ಲ ನಾವು ಅಡ್ವಾನ್ಸ್ ಮಾಡೋಕ್ಕಾಗುತ್ತೆ ಅದು ಕಂಡುಹಿಡಿಯೋಕ್ಕೆ ಹೋಗ್ತಾ ಇದ್ದಾರೆ. ಅದು ಓಕೆ, ಬಟ್ ನಿಜವಾದ ಉದ್ದೇಶ ಅದಲ್ಲ. ಚಂದ್ರಗ್ರಹಣ ಎಲ್ಲಿರೋದು? ಈ 14 ಲೋಕದಲ್ಲಿ ಒಂದು ಲೋಕ ಅಷ್ಟೇ ಅದು ಅಲ್ವಾ? ದೇವಲೋಕದಲ್ಲಿ ಇರದೆ, ಅದು ಸ್ವರ್ಗಲೋಕದಲ್ಲಿ ಒಂದು ಲೋಕ ಇದೆ. ಅಲ್ಲಿ ಹೋಗಿ ನೀವೇನ್ ಮಾಡ್ತೀರಾ? ಅಲ್ಲ, ನಮ್ಮ ಏಮ್ ಏನು, ನಮ್ಮ ಗಮ್ಯ ಏನು? ಈಗ ನಾನು ಒಂದು ಸೇವೆ, ಇದು ಜನ್ಮಾಷ್ಟಮಿ ರಾಧಾಷ್ಟಮಿ ಮಾಡ್ತೀನಿ. 14ನೇ ತಾರೀಕು ರಾಧಾಷ್ಟಮಿ ಬರುತ್ತೆ. ಎಲ್ರಿಗೂ ಒಂದೊಂದು ಸರ್ವಿಸ್ ಕೊಟ್ಬಿಟ್ಟು ಹೋಗ್ತೀನಿ. ನಾನೊಂದು ಸರ್ವಿಸ್ ತೊಗೊಂಡು ನಿಮ್ಗೊಂದು ಸರ್ವಿಸ್ ಹೇಳ್ತೀನಿ. ನೀವು ನಾನೇನು ಮಾಡ್ತೀನಿ, ಒಬ್ರಿಗೆ ತುಳಸಿ ತೊಗೊಂಬನ್ನಿ ಅಂತ ಹೇಳ್ತೀನಿ, ಒಬ್ರಿಗೆ ಬತ್ತಿಗಳು ಮಾಡು ಅಂತ ಹೇಳ್ತೀನಿ, ಇನ್ನೊಬ್ರಿಗೆ ಅಭಿಷೇಕಕ್ಕೆ ರೆಡಿ ಮಾಡು ಅಂತ ಹೇಳ್ತೀನಿ, ಇನ್ನೊಬ್ರಿಗೆ ಬ್ರಹ್ಮ ಸಮೇತ ಓದಿ ಅಂತ ಹೇಳ್ತೀನಿ. ನೀವು ಅದನ್ನು ಬಿಟ್ಬಿಟ್ಟು ಸಮಯ ಇಲ್ಲ, ಸಮಯ ತುಂಬ ಕಡಿಮೆ ಇದೆ, ಅಲ್ಪಾಯುಸ್ಸು, ನೀವು ಅದನ್ನ ಬಿಟ್ಬಿಟ್ಟು ಬೇರೆ ಏನೇನೋ ಮಾಡ್ಕೊಂಡಿರ್ತೀರ. ಏನು ಉಪಯೋಗ ಇದೆ? ರಾಧಾಷ್ಟಮಿ ಹೆಂಗೆ ಮಾಡೋಕ್ಕಾಗುತ್ತೆ? ನಾವು ಮಾಡೋಕ್ಕಾಗಲ್ಲ. ತುಳಸಿ ತೊಗೊಂಬರೋನು ಏನು ಮಾಡ್ತಾನೆ, ಅಲ್ಲಿ ಕುತ್ಕೊಂಡು ಆಟೆ ಹೊಡಿತಾ ಇರ್ತಾರೆ. ತಮಾಷೆ ಉದಾಹರಣೆ ಹೇಳ್ತೀನಿ. ಬ್ರಹ್ಮ ಸಮೇತ ಓದು ಅಂದ್ರೆ ಅವ್ನು ಇಟ್ಕೊಂಡು ಯಾವುದೋ ನಾವಲ್ ಬುಕ್ ಓದ್ತಾ ಇರ್ತಾರೆ. ಉದ್ದೇಶ ಅಲ್ಲ, ಉದ್ದೇಶ ಏನು? ಕೊಟ್ಟಿರೋ ಗಮ್ಯ ಏನು ನಮ್ಗೆ? ಮಾನವ ಜೀವನದಲ್ಲಿ ಕೊಟ್ಟಿರೋ ಗಮ್ಯ ಚಂದ್ರಲೋಕಕ್ಕೆ ಹೋಗಕ್ಕಲ್ಲ. ಚಂದ್ರಲೋಕಕ್ಕೆ ಹೋಗಕ್ಕಾಗುತ್ತಾ ಅಂತ ಅನ್ಕೊಂಡ್ಬಿಟ್ಟಿದ್ರೆ ನೀವು. ಆ ಒಂದು ತಂಡಿನ ನಾವು ತಡೆಯಕ್ಕಡೆ ಆಗಲ್ಲ. ಅದನ್ನ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಆಕ್ಸಿಜನ್ ಎಲ್ಲ ಇಟ್ಕೊಬೇಕು, ಬೇಕಾದ್ರೆ ನಾವು ಪ್ಯಾಕ್ ಮಾಡ್ಕೊಬೇಕು, ಹೆಲ್ಮೆಟ್ ಎಲ್ಲ ಪ್ರಾಪರ್ ಹೆಲ್ಮೆಟ್ಸ್ ಹಾಕೊಬೇಕು, ಅದಕ್ಕೆ ಏನೇನೋ ಇದೆ. ಇದೆಲ್ಲ ಇದ್ಕೊಂಡೆ ಆದರೆ ಇದೆಲ್ಲ ಇದ್ರೆ ನಾವು ಅದು ಚಂದ್ರಲೋಕಕ್ಕೆ ಹೋಗೋಕ್ಕಾಗೋದು. ಈಗ ಇವರು ಸ್ಯಾಟಲೈಟ್ನ ಕಳಿಸ್ತಾರೆ, ನಾವು ಕೂಡ ಹೋಗ್ತಾ ಇಲ್ಲ. ಸ್ಯಾಟಲೈಟ್ ಮೂಲಕವಾಗಿ ಕಳಿಸ್ತಾ ಇದ್ದಾರೆ, ಆ ಸ್ಯಾಟಲೈಟ್ ಮೂಲಕವಾಗಿ ಹೋಗ್ತಾ ಇದ್ದಾರೆ. ಅದು ಸಕ್ಸಸ್ಸು ಆಗ್ಬೋದು, ಅದು ಎಲ್ಲಾದ್ರೂ ಸಮುದ್ರದಲ್ಲಿ ಬಿಡ್ಬೋದು. ಎಷ್ಟು ಕೋಟಿ ಗೊತ್ತಾ ಅದು? ಮೂಲ ವೇದಗಳೇನು ಹೇಳ್ತಾ ಇರೋದು, ವೇದದಲ್ಲಿ ಬರ್ದಿರೋದ್ರಿಂದ ಅದನ್ನ ನಾವು ಫಾಲೋ ಮಾಡ್ತಾ ಇದ್ರೆ ಅದು ಜ್ಞಾನನೂ ಗೊತ್ತಿಲ್ಲ. ವೇದಗಳಲ್ಲಿ ಆ ಥರ ಬರ್ದಿಲ್ಲ. ವೇದಗಳಲ್ಲಿ ಏನು ಬರ್ದಿರೋದ, ನೀನು ಈ ಲೋಕಕ್ಕೆ ಹೋಗಕ್ಕೆ ಈ ಲೋಕದಲ್ಲಿ ನೀನೇನು ತಪಸ್ಸೆ ಮಾಡಬೇಕು ಅಂತ ಬರ್ದಿದ್ದಾರೆ. ಈಗ ಸ್ವರ್ಗಲೋಕಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಇದಿದೆ, ಒಂದು ಯಜ್ಞ ಇದೆ. ಆ ಯಜ್ಞ ಮಾಡಿದ್ರೆ ನೀನು ಸ್ವರ್ಗಲೋಕಕ್ಕೆ ಹೋಗ್ಬೋದು. ಅಶ್ವಮೇಧ ಯಜ್ಞ, ಈ ಥರ ಕೆಲವು ಬೇಕಾದಷ್ಟು ಯಜ್ಞಗಳಿದೆ. ಈ ಲೋಕಕ್ಕೆ ಹೋದ್ರೆ ನೀವು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ನೀವೇನು ಮಾಡಬೇಕು? ಈಗ ಇಂದ್ರಲೋಕಕ್ಕೆ ನೀವು ಹೋಗ್ಬೇಕಾದ್ರೆ 100 ಅಶ್ವಮೇಧ ಯಜ್ಞ ಮಾಡಬೇಕು. 100 ಒಂದು ಅಶ್ವಮೇಧ ಯಜ್ಞ ಮಾಡೋಕ್ಕಾಗಲ್ಲ. ಇವಾಗ ಕಲಿಯುಗದಲ್ಲಿ ಕೋಟ್ಯಾಂತರ ರೂಪಾಯಿ ಬೇಕು, 100 ಕೋಟಿ, ಇನ್ನೂ ಶತಕೋಟಿಗಳು ಬೇಕು. ಅದು ಯಾವುದು ಪ್ಯೂರ್ ಸಿಗಲ್ಲ, ಶುದ್ಧ ಸಿಗಲ್ಲ. ಕಟ್ಗೆಗಳೇ ಶುದ್ಧ ಸಿಗಲ್ಲ. ಈ ತರ ನಾನು ಹೇಳ್ತಾ ಇರೋದು. ವೇದಗಳಲ್ಲಿ ಬರ್ತಿದ್ದಾರೆ, ನೀವು ಹೇಳ್ದಂಗೆ ಕರ್ಮಕಾಂಡದಲ್ಲಿ ಇದೆ. ಆದ್ರೆ ಅದನ್ನ ಏನ್ ಹೇಳಿದ್ದಾರೆ, ನೀವು ಇಲ್ಲಿ ಹೋದ್ರೆ ಭಗವಂತ ಹತ್ರ ಹೋಗಕ್ಕಾಗುತ್ತಾ? ನಮ್ ಗಮ್ಯ ಏನು ಅಂತ ನಾನು ಕೇಳ್ತಾ ಇರೋದು. ಈಗ ನಮ್ ಗಮ್ಯ, ನಾವು ಸಂಸಾರದಲ್ಲಿ ಇದ್ದೀವಿ, ನಮ್ಮ ಸಂಸಾರ ನಾವು ನೋಡ್ಕೊಬೇಕು. ಅದ್ ಬಿಟ್ಬಿಟ್ಟು ಅವ್ರ ಮನೇಲಿ ಏನ್ ಮಾಡ್ತಾರೆ, ಇವ್ರ ಮನೇಲಿ ಏನ್ ಮಾಡ್ತಾರೆ, ಅದನ್ನ ನಾವು ನೋಡ್ಕೊಂಡಿದ್ರೆ ನಮ್ಮ ಸಂಸಾರ ನೋಡ್ಕೊಳ್ಳೋದಾಗಿದೆ, ಹಾಳಾಗ್ಬಿಡುತ್ತೆ ಅಷ್ಟೇ. ಅದನ್ನ ಕೇಳ್ಕೊಂಡು ಇದನ್ನ ಕೇಳ್ಕೊಂಡು ನಮ್ಮ ಸಂಸಾರದಲ್ಲಿ ಅದೇ ಇದು ಬರುತ್ತೆ, ಅದೇ ಜಗಳ ಬರುತ್ತೆ. ನಮ್ ಗಮ್ಯ ಏನು? ನಮ್ಗೆ ಮಾನವ ಜೀವನ ಏನು ಕೊಟ್ಟಿದ್ದಾರೆ? ಭಗವಂತ ಹತ್ರ ಹೋಗೋದಿಕ್ಕೆ ಕೊಟ್ಟಿದ್ದಾರೆ. ನನ್ನ ಹತ್ರ ಬಂದ್ಬಿಡಪ್ಪ, ನಿನ್ಗೆ ಯಾವ ತೊಂದರೆನೂ ಇರಲ್ಲ ಅಂತ ಕೊಟ್ಟಿದ್ದಾರೆ. ನಾವು ಅದನ್ನ ಬಿಟ್ಟು ಸೂರ್ಯ ಲೋಕಕ್ಕೆ ಹೋಗ್ತೀನಿ, ಚಂದ್ರಲೋಕಕ್ಕೆ ಹೋಗ್ತೀನಿ, ಇಂದ್ರಲೋಕಕ್ಕೆ ಹೋಗ್ತೀನಿ, ಬ್ರಹ್ಮಲೋಕಕ್ಕೆ ಹೋಗ್ತೀನಿ ಅಂದ್ರೆ ವಾಪಸ್ ಬರಬೇಕು ನಮ್ಮ ಅಕೌಂಟ್ ಆದ್ಮೇಲೆ ವಾಪಸ್. ಅದನ್ನ ನೀವು ಹೇಳಿದ ಕರೆಕ್ಟು, ಅದೆಲ್ಲ ಕರ್ಮಕಾಂಡದಲ್ಲಿ ಇದೆ. ನೀವು ಹೇಳಿದಂಗೆ ವೇದಗಳನ್ನ ಅಲ್ಲ, ವೇದಗಳಲ್ಲಿ ಸಾರ ಏನು? ಅದನ್ನ ನಾನು ಹೇಳಿದ್ನಲ್ಲ, ವೇದ ಸಾರ ಮನುಷ್ಯ ಜನ್ಮ ಕೊಟ್ಟಿರೋದೇ ನಮ್ಗೆ. ಅದಕ್ಕೆ
ಅಲ್ಲೋದ್ರೆ ನಮಗೆ ಚಂದ್ರಲೋಕಕ್ಕೆ ಹೋದ್ರೆ ನೀವೇನು ವಾಪಸ್ ಬರಲೇಬೇಕು, ಎಲ್ಲೋದ್ರೆ ನೀವು ವಾಪಸ್ ಬರಬೇಕು. ಆ ಬ್ರಹ್ಮ, ಆ ಶ್ಲೋಕ ನೀವು ಓದ್ರೆ ಗೊತ್ತಾಗುತ್ತೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯಂತು ಕೌಂತೆಯ ಪುನರ್ಜನ್ಮ ನಾವಿದ್ಯತೆ. ನೀವು ಅಲ್ಲೋದ್ರೆ ಮತ್ತೆ ನೀವು ಪುನರ್ಜನ್ಮ ತಗೋಬೇಕು. ಆದರೆ ನನ್ನ ಲೋಕಕ್ಕೆ ಬಂದರೆ ನಿಮಗೆ ಪುನರ್ಜನ್ಮನೇ ಇಲ್ಲ. ಇರೋದ್ರಲ್ಲೇ ಉತ್ತಮವಾದ ಲೋಕ ಆ ಬ್ರಹ್ಮ ಭುವನಲೋಕ. ಭುವನಲೋಕ ಯಾವುದು? ಬ್ರಹ್ಮಲೋಕ. ಆ ಬ್ರಹ್ಮಲೋಕಕ್ಕೆ ನೀನು ಹೋದ್ರೆ ಕೂಡ ನಿನ್ ಪುನರ್ಜನ್ಮ ಐತೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇಲ್ಲ. ಅಲ್ಲ, ಕರೆಕ್ಟ್ ನೀವು ಹೇಳಿದ್ದು. ಬಟ್ ಬ್ರಹ್ಮಲೋಕ ಹೈಯೆಸ್ಟ್, ಉತ್ತಮವಾದ ಲೋಕ ಭೌತಿಕ ಪ್ರಪಂಚದಲ್ಲಿ. ಅಲ್ಲಿ ನೀನು ಒಂದು ಚಂದ್ರಲೋಕ ಎಲ್ಲ ಜುಜುಬಿ, ಅದು ಆ ಚಂದ್ರ ಏನು ಅದಕ್ಕೆ ಕಂಪ್ಯಾರಿಸನೇ ಇಲ್ಲ, ಹೋಲಿಕೆನೇ ಮಾಡೋಕ್ಕಾಗಲ್ಲ. ಹೈಯೆಸ್ಟ್ ಬ್ರಹ್ಮಲೋಕ. ಅಲ್ಲಿ ನೀನು ಹೋದ್ರೆ ಕೂಡ ವಾಪಸ್ ಬರ್ಬೇಕು ನೀನು. ಅದಕ್ಕೆ ಪುನರ್ಜನ್ಮ ನಿನಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಾಮುಪೇತ್ಯಂತು ಕೌಂತೆಯ ಅಂದ್ರೆ ಯಾರು? ಕುಂತಿ ಮಗ ಅರ್ಜುನ. ನೀನು ನನ್ನ ಲೋಕಕ್ಕೆ ಬಂದ್ರೆ ನಿನ್ ಪುನರ್ಜನ್ಮ ಇಲ್ಲ ಅಂತ ಕೃಷ್ಣ ಕೊಟ್ಬಿಟ್ರು. ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿದ್ರು. ತದ್ಗತ್ವ ನಿವರ್ತಂತೆ ಅಂತ ಒಂದು ಶ್ಲೋಕ ಇದೆ. ಅಂದ್ರೆ ನೀನ್ ನನ್ನ ಲೋಕಕ್ಕೆ ಬಂದ್ಬಿಟ್ರೆ ನೀನು ವಾಪಸ್ ಬರಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಕೃಷ್ಣ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಅಲ್ಲಿ ಇದು ಅದು ಆ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಲ್ಲಿ ಬೆಳಕು ಬೇಕಾಗಿಲ್ಲಂತೆ, ಸೂರ್ಯ ಬೇಕಾಗಿಲ್ಲ, ಚಂದ್ರ ಬೇಕಾಗಿಲ್ಲ. ಆಮೇಲೆ ಯಾಕೆ ಬೇಕಾಗಿಲ್ಲ ಅಂದ್ರೆ ಭಗವಂತನ ದೇಹದಿಂದಲೇ ಜ್ಯೋತಿ ಬರುತ್ತಂತೆ. ಅದೇ ಜ್ಯೋತಿ ಅವ್ರು ಹೇಳಿದಲ್ಲ, ಜ್ಯೋತಿ ಬರುತ್ತೆ. ಅದಕ್ಕೆ ನಿನ್ಗೆ ಅಲ್ಲೇನು ಎಲೆಕ್ಟ್ರಿಸಿಟಿ ಏನು ಬೇಕಾಗಿಲ್ಲ, ಯಾವ ಲೈನ್ ಮೆನು ಬೇಕಾಗಿಲ್ಲ, ಯಾವ ಇದು ಟ್ರಾನ್ಸ್ಫಾರ್ಮರ್ ಬೇಕಾಗಿಲ್ಲ, ಅದರಿಂದಲೇ ಲೈಟ್ ಬರ್ತಾ ಇರುತ್ತೆ. ತದ್ಗತ್ವ ನಾ ನಿವರ್ತಂತೆ. ನೀನು ನನ್ನ ಲೋಕಕ್ಕೆ ಬಂದ್ರೆ ನಾನು ನಿನ್ನ ಇಲ್ಲಿ ಇದು ಮತ್ತೆ ನೀನು ವಾಪಸ್ ಬರಂಗಿಲ್ಲ. ಸೊ ಗಮ್ಯ ಅದು. ನೀವು ಹೇಳಿದ್ ಕರೆಕ್ಟು. ವೇದದಲ್ಲಿ ನೋಡೇ ಅವ್ರು ಬರ್ತಾರೆ. ಕಂಡಿಡಿಬೇಕಾದ್ರೂ ಕೂಡ ವೇದದಲ್ಲಿ ಇದೆ ಅಂತ ಹೇಳಿದ್ರು ಅಷ್ಟೇ. ಹೌದೌದು, ಸೈಂಟಿಸ್ಟ್ ತರ ಹೋಗ್ತಾರಲ್ಲ ಕಂಡಿಡಿಯಕ್ಕೆ. ಹೌದೌದು, ಅದು ಕಂಡಿಡಿಬೇಕಾದ್ರೂ ಕೂಡ ಈ ವೇದ ಓದ್ಕೊಂಡು ಅವ್ರು ಓದಿರ್ತಾರ. ಅದು ಕರೆಕ್ಟ್, ಇಲ್ಲ ಅಂತ ಹೇಳಿಲ್ಲ. ಜ್ಞಾನ ವೇದದಲ್ಲಿ ಇದೆ ಅಂತ ಹೇಳಿದಾರೆ. ವೇದದಲ್ಲಿ ಇದೆ. ಬಟ್ ಅಲ್ಟಿಮೇಟ್ ಅವ್ರು ಹೇಳ್ತಾ ಇಲ್ಲ. ಅಲ್ಟಿಮೇಟ್ ಅಂತ ಅರ್ಥ ಆಯ್ತಲ್ಲ, ಫೈನಲ್ ನಮ್ಮ ಗಮ್ಯ ಏನು ಅದನ್ನ ಹೇಳ್ತಾ ಇಲ್ಲ ಅವರು. ನಮ್ಮ ಗಮ್ಯ ಹೇಳಿದ್ರೆ ಬೇರೆ ನೋಡ್ತಾ ಇದ್ದಾರೆ. ಇಷ್ಟಿಗೆ ನಾವು ಸ್ಟಾಪ್ ಮಾಡೋಣ, ಯಾಕಂದ್ರೆ ನಾವು ಚಂದ್ರಲೋಕ ಹೋಗ್ಬಿಟ್ರೆ ಕಷ್ಟ. ಕುತ್ಕೊಂಡ್ರೆ ಹೆಂಗೆ ಚರ್ಚೆಗಳಾಗುತ್ತೆಲ್ಲ, ಇದ್ರ ಬಗ್ಗೆ ಭಗವಂತನ ಬಗ್ಗೆ ಮಾತಾಡಿದ್ರೆ ಒಂದೊಂದು ಚರ್ಚೆಗಳಾಗುತ್ತೆ, ಗೊತ್ತಾಗುತ್ತೆ, ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ.